ನಮಾಮಿ ಶಂಕರ ಸದಾಶಿವಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ನವೆಂಬರ್ 2024 ಶನಿವಾರ, ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ವಿಶಾಖ ನಕ್ಷತ್ರ, ಅತಿಗಂಡ ಯೋಗ, ಶಕುನಿಕರಣ. ಇವತ್ತಿನ ಪಂಚಾಂಗ ಫಲ. ಚಂದ್ರ ಹಾಗೂ ಗುರು ಪರಿವರ್ತನಾ ಯೋಗ. ಚಂದ್ರ ಗುರುವಿನ ಸಾರದಲ್ಲಿದ್ದು ಗುರು ಚಂದ್ರನ ಸಾರದಲ್ಲಿದ್ದಾನೆ. ಅಂದರೆ ಚಂದ್ರ ವಿಶಾಖ ನಕ್ಷತ್ರ, ಗುರು ರೋಹಿಣಿ ನಕ್ಷತ್ರ ಪ್ರಭಾವ. ಇನ್ನು ದುಷ್ಟ ಮುಹೂರ್ತ ಬೆಳಿಗ್ಗೆ 6:25 ಬೆಳಿಗ್ಗೆ 7:57 ಹಾಗೆಯೇ ಬೆಳಿಗ್ಗೆ 11:45 12:31 ಈ ಒಂದು ಸಮಯ ಎಳೆದಾಟವೇ. ಜಾಗ್ರತೆ. ಗ್ರಹಗಳು ಒಂಥರ ಚದುರಿ ನಿಂತಿದ್ದಾರೆ. ಯಾರು ಯಾವಾಗ ಏನು ಮಾಡುತ್ತಾರೆ ಅನ್ನುವುದರ ಪರಿಭಾವವೇ ಗೊತ್ತಾಗುತ್ತಿಲ್ಲ. ಅದಕ್ಕೊಂದು ಸಾಕ್ಷಿ ನೋಡಿ, ಅದಾನಿ ಎಂಟರ್ಪ್ರೈಸಸ್ ಸುಮ್ಮನೆ ಅಲ್ಲ, ಭಾರತದ ಅತಿ ದೊಡ್ಡ ಉದ್ದಿಮೆದಾರರಲ್ಲೊಬ್ಬರು. ಅಷ್ಟು ದೊಡ್ಡ ಉದ್ದಿಮೆ, ಸ್ಥಾನ, ಗತ್ತು, ತೂಕ ಎಲ್ಲರೂ ಯೋಚನೆ ಮಾಡಲಿಕ್ಕೂ ಆಗೋಲ್ಲ. ಅದು ಅಂಕೆಗೆ ಮೀರಿದಂಥ ಒಂದು ಶಕ್ತಿಗಳು. ಅದು ಯಾವುದೋ ಒಂದು ಶಕ್ತಿ ನಡೆಸೋದೇ ವಿನ ಅದು ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ತಪಶಕ್ತಿಯಿಂದ. ಎಷ್ಟು ಓದಿದ್ದಾರೆ ಅಂತ ನೋಡಿ. ಅದಾನಿ ಅವರು, ಗೌತಮ್ ಅದಾನಿ ಅಂತ ನಾವೇನು ಮಾತಾಡ್ತೇವೆ, ಆ ಕುಂಭರಾಶಿಯ ವ್ಯಕ್ತಿ ಗಮನಿಸಿ ನೋಡಿ. ತನ್ನ ಪ್ರಭಾವ ಸೂಚಿಸ್ತಿದೆ. ಆತ ಹುಟ್ಟಿದಾಗಲೂ ಕುಂಭದಲ್ಲೇ ಶನಿ, ಅಲ್ಲಿದೆ ತನ್ನದೇ ಒಂದು ಪ್ರಭಾವ. ವಕ್ರಗತಿ, ಮಕರ, ಕುಂಭ ಅನ್ನತಕ್ಕಂಥದ್ದು. ಈ ಮಾರ್ಚ್ವರೆಗೂ ಇದೇ ಥರದ ಒಂದು ಎಳೆದಾಟಗಳು, ಒದ್ದಾಟಗಳು ಇದನ್ನು ನೋಡ್ತಕ್ಕಂಥದ್ದಿರುತ್ತೆ. ಯಾರಿಗಾದರೂ ಅಷ್ಟೆ. ಅಷ್ಟು ದೊಡ್ಡ ಸ್ಥಾನದ ವ್ಯಕ್ತಿಗೆ ಒಂದು ಸ್ಥಾನ, ಬಲ, ಅಧಿಕಾರ ಅದು ಸರಿಯಾ ತಪ್ಪ? ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋದ್ಮೇಲೆ ತುಂಬ ತಪ್ಪುಗಳು ಮಾಡ್ತಾರೆ ಮಕ್ಕಳೇ. ಬರೆದಿಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಭಗವಂತನೂ ಕೂಡ ಆ ಒಂದು ಸ್ಥಾನಕ್ಕೆ ಒಂದು ಎಳೆದಾಟವಾಗಿಯೇ ಬೃಂದಾದೇವಿಯ ಶಾಪ ಕಾರ್ತೀಕ ಮಾಸದಲ್ಲಿ ಹೇಳಿದ್ದೆ. ಅದು ರಾಮಾವತಾರದಲ್ಲಿ ಅನುಭವಿಸಬೇಕಾಯಿತು. ನನ್ನ ವಿಷ್ಣು ಭಗವಂತ ರಾಮಾವತಾರದಲ್ಲಿ ನನ್ನನ್ನು ಹೇಗೆ ದುರ್ಬಳಕೆ ಆಯಿತೋ, ನನ್ನ ಪಾತಿವ್ರತ್ಯ ಹೇಗೆ ಭಂಗವಾಯಿತೋ, ನನ್ನನ್ನು ಹೇಗೆ ನನ್ನ ಗಂಡನಿಂದ ದೂರ ಮಾಡಿದೆಯೋ ನಿನಗೂ ಹಾಗೇ ಆಗಲಿ. ನಾನು ಹೇಗೆ ಬಾಧೆಪಟ್ಟು ದೂರವಾಗಿ ಜೀವ ಬಿಡುತ್ತಿದ್ದೇನೋ ಅದೇ ರೀತಿಯಾಗಲಿ. ನೀವಿಬ್ಬರೂ ದೂರವಾಗಲಿ. ನೋಡಿಕೊಂಡು ಸುಮ್ಮನಿದ್ದ ನಿನ್ನ ಪತ್ನಿಗೆ ಅಪವಾದ ಬರಲಿ. ಎಷ್ಟು ಶಾಪಗಳು ಆ ಬೃಂದಾದೇವಿ ಕೊಡೋದು. ಆ ಪಾತಿವ್ರತ್ಯದ ಒಂದು ಸ್ತ್ರೀಯ ಶಾಪ ಎಷ್ಟು ದೊಡ್ಡದಾಗಿ ಅಂದರೆ ಅಷ್ಟನ್ನೂ ವಿಷ್ಣು ಒಪ್ಪಿಕೊಳ್ಳುತ್ತಾರೆ. ಅದರ ಪೂರ್ಣ ಪರಿಭಾವವೇ ರಾಮಾವತಾರ. ಯಾವತ್ತಾದರೂ ನನ್ನ ರಾಮಚಂದ್ರ ಪ್ರಭು ನನ್ನ ಕುಟುಂಬವ ನೋವಾಗಿ ಬಿಡ್ತು ಅನ್ನುತ್ತೆ ಬೃಂದಾದೇವಿ. ನಿನಗೂ ನಿನ್ನ ಕುಟುಂಬವೇ ಭಾರವಾಗಿ ಹೋಗಲಿ. ನಾನು ಹೇಗೆ ನನ್ನ ಮಕ್ಕಳು ನನ್ನ ಯಜಮಾನ ಅನ್ನತಕ್ಕಂಥ ದೂರ ಮಾಡ್ಕೊಂಡು ಹೋಗ್ತಿದ್ದೇನೆ, ನೀನು ಹಾಗೆ ಹೋಗ್ಬೇಕು ಅಂತ. ಎಲ್ಲಿ ರಾಮರು ಮಕ್ಕಳ ಜೊತೆಯಲ್ಲಿದ್ರು, ಎಲ್ಲಿ ರಾಮಚಂದ್ರ ಪ್ರಭು ಪತ್ನಿಯ ಜೊತೆಯಲ್ಲಿದ್ರು, ಎಲ್ಲಿ ತನ್ನ ತಂದೆ ತಾಯಿಗಳ ಜೊತೆಯಲ್ಲಿದ್ರು. ಸರಿಯಾದ ಬುದ್ಧಿ ಬಲ ಶಕ್ತಿ ಬಂದಾಗ ಎಲ್ಲರ ಜೊತೆ ಆನಂದವಾಗಿ ಇರೋ ಸಮಯದಲ್ಲೇ ದೂರ ಹೋಗಬೇಕಾದದ್ದು. ಎಲ್ಲಿ ನೆಮ್ಮದಿ ನನ್ನ ಭಗವಂತ ನೋಡಿದ. ಮಕ್ಕಳ ಜೊತೆಯಲ್ಲಿದ್ದ, ಧರ್ಮಪತ್ನಿ ಅರ್ಧಾಂಗಿ ಜೊತೆಯಲ್ಲಿದ್ದ. ಆ ಪೂರ್ಣ ಶಾಪವನ್ನ, ಕೆಲವು ದೇವ ರಹಸ್ಯಗಳು ನೆನಪಿಟ್ಕೊಳ್ಳಿ ಮಕ್ಕಳು, ತುಂಬ ಕೆದಕಿ ಹೇಳಲಿಕ್ಕಾಗಲ್ಲ. ಕೆಲವರಿಗೆ ಮಾತ್ರ ಹೇಳುವಾಗ ಹೇಳ್ತಿರ್ತಾನೆ, ಹಿಂಗೆ ನಡೆದಿದೆ, ದೇವರಿಗೆ ಬಿಡಲಿಲ್ಲ. ಇನ್ನು ನಾವೆಷ್ಟು ನಮ್ಮದೆಷ್ಟು ಎಂಜಲಿನಿಂದ ಹುಟ್ಟಿದವರು ನಾವು.
ಭಗವಂತನಿಗೆ ಎಂಜಲಿಲ್ಲ, ನೆನಪಿಟ್ಟುಕೊಳ್ಳಿ. ಚಿದಾನಂದಂ ನಿರಾಕಾರಂ, ಆಕಾರವೇ ಇಲ್ಲದವ ಭಗವಂತ. ನಾವೊಂದು ಆಕಾರ ಕೊಟ್ಕೊಂಡಿದ್ದೇವೆ, ಒಂದೊಂದು ರೂಪ, ಒಂದೊಂದು ಹೆಸರು. ನಮಗನ್ಸಿದ್ದು ಅನ್ನವನ್ನೇ ಚಿತ್ರಾನ್ನ ಅಂದ್ಬಿಟ್ವಿ, ಪುಳಿಯೋಗರೆ ಅಂದ್ಬಿಟ್ವಿ, ಮೊಸರನ್ನ ಅಂದ್ಬಿಟ್ವಿ, ರೈಸ್ ಬಾತ್ ಅಂದ್ಬಿಟ್ವಿ, ಪಲಾವ್ ಅಂದ್ವಿ, ಕೆಲವರು ಬಿರಿಯಾನಿ ಅಂತ ಕೂಡ ಅಂದ್ಕೊಂಡು ಮಾಡಿಕೊಂಡು ತೃಪ್ತಿ ಪಡೋದಷ್ಟೇ. ಭಗವಂತನನ್ನೇ ಬಿಡಲಿಲ್ಲ. ಪ್ರಕೃತಿ ದೇವತೆಯ ಮುಂದುಗಡೆ ಭಗವಂತ ಕೂಡ ಅಣುವೆ, ನೆನಪಿಟ್ಕೊಳ್ಳಿ. ಪ್ರಕೃತಿ ಅನ್ನೋದು ತುಂಬಾ ದೊಡ್ಡದು. ಆ ಭಗವಂತನನ್ನ ನಾನಾ ರೂಪಗಳಲ್ಲಿ ಆ ಪ್ರಕೃತಿ ಮಾತೆ ಕಳಿಸುತ್ತೆ. ಅಂಥದ್ದು ನಮ್ಮನ್ನು ಬಿಡುತ್ತಾ ಈ ಕರ್ಮ. ನಾವು ಬಂದು ಇದು ಬೇಯೋದು, ಬೇಯಿಸ್ಕೊಳ್ತಾ ಕೂತ್ಕೊಳ್ಳೋದು. ಅದಕ್ಕೆ ಜೀವನ ಅನ್ನೋದು ತುಂಬಾ ದೊಡ್ಡವರು ಅದ್ಭುತವಾಗಿ ಹೇಳ್ತಾರೆ, ಲೈಫ್ ಇಸ್ ಎ XXX ಅಂತ ಹೇಳ್ತಾರೆ. ಲೈಫ್ ಅನ್ನೋದೇ ಈ 3 Xಗಳಲ್ಲಿ ಕುಳಿತಿದೆ. ಜೀವನ ಎನ್ನುವುದು 3 Xಗಳಲ್ಲಿ. ಯೆಸ್ಟರ್ಡೇ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಟುಡೇ ಈಸ್ ಅನ್ ಎಕ್ಸ್ಪೆರಿಮೆಂಟ್ ಅಂಡ್ ಟುಮಾರೋ ಈಸ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾರೆ. ಯೆಸ್ಟರ್ಡೇ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಎಕ್ಸ್ ನೋಡಿ ಅಲ್ಲೊಂದಿದೆ. ಜೀವನ 3 X. ಇವುಗಳನ್ನ ಬರೆದಿಟ್ಕೊಳ್ಳಿ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಆತಂಕಕ್ಕೊಳಗಾಗಬೇಡಿ, ಗಾಬರಿಗೊಳಗಾಗಬೇಡಿ. ಭಗವಂತನಿಗೆ ವನವಾಸ. ಯಾವ ಧರ್ಮದ ಗುರುವನ್ನಾದರೂ, ದೊಡ್ಡ ಗುರುವನ್ನ ತಗೊಳ್ಳಿ, ಸಾಧಕರು, ಬುದ್ಧನಿಂದ ಹಿಡಿದು ಮಹಾವೀರರಿಂದ ಹಿಡಿದು ಯಾವ ಧರ್ಮದ ಗುರುವನ್ನಾದರೂ ತೆಗೆದುಕೊಳ್ಳಿ, ಇಲ್ಲ ದೇವರು ಅಂತ ಪೂಜಿಸಲ್ಪಡತಕ್ಕಂಥ ದೇವತಾ ವ್ಯಕ್ತಿಯನ್ನ, ದೇವತಾಂಶದ ವ್ಯಕ್ತಿಯನ್ನ ತಗೊಳ್ಳಿ. ಅಲ್ಲೊಂದು ವನವಾಸ, ಅಜ್ಞಾತವಾಸ. ಯಾಕೆ ಹೇಳಿ? ಅವರು ದೇವರಾಗಬೇಕು, ದೇವಮಾನವರಾಗಬೇಕು. ಆಗಲೇ ಅದಕ್ಕೊಂದು ಅರ್ಥ. ಅನರ್ಥ ಅಲ್ಲ, ಅರ್ಥ. ಅದಕ್ಕೆ ಅವ್ರಿಗೆ ಅನರ್ಥ. ನನ್ನ ಬದುಕು, ನನ್ನ ಖುಷಿ, ನನ್ನ ಸಮಾಧಾನ, ಯಾರಾದರೂ ಯಾವ ದೇವರಾದರೂ ಏನು ಬೇಡ, ನಾವು ನಿತ್ಯ ಆರಾಧಿಸುವ ಕಲಿಯುಗ ಪ್ರತ್ಯಕ್ಷ ದೈವ ಆ ಒಂದು ತಿರುಮಲ ಗಿರಿನಾಥ ವೆಂಕಯ್ಯ. ಯೋಚನೆ ಮಾಡಿ ನೋಡಿ, ಹೆಂಡತಿ ಮಕ್ಕಳ ಜೊತೆನಲ್ಲಿ ನಿಂತಿದ್ದಾನಾ ನನ್ನ ಭಗವಂತ, ನನ್ನ ನಂಜುಂಡೇಶ್ವರ. ಅಬ್ಬೋ, ಆ ಕಪಿಲಾ ನದಿಯ ತೀರದಲ್ಲಿರ್ತಕ್ಕಂಥ ಆ ಪ್ರಣವಶಕ್ತಿ ಒಬ್ಬನೇದನಪ್ಪ ಲಿಂಗ ಸ್ವರೂಪವಾಗಿ ನನ್ನ ಸ್ವಾಮಿ ಆ ಗರ್ಭದಲ್ಲಿ. ಅದನ್ನ ನಂದಿಕೇಶ್ವರರು ಹಾಗೆಯೇ ನೋಡ್ತಾ ಕೂತಿದ್ದಾರೆ. ಅದನ್ನು ತಡಿಲಾರದೆ ಪರಶುರಾಮರು ಬಂದು ಹುಡುಕ್ತಾ ಬಂದು ಅಲ್ಲೊಂದು ಮಾರ್ಕೆ ಇದೆ ಆ ಶಿವಲಿಂಗದ ಮೇಲೆ. ಆ ಕೊಡಲಿಯಿಂದ ಬಿದ್ದಿರತಕ್ಕಂಥ ಒಂದು ಮಾರ್ಕ್ ಇದೆ. ಆದ್ರೂ ಎದ್ದು ಬಂದು ಏನಾದ್ರೂ ಹೇಳಿದ್ನ, ನನ್ನ ಭಗವಂತ ನನಗೆ ಮಾರ್ಕ್ ಇಟ್ಬಿಟ್ಟೆ, ನನಗೆ ತೊಂದರೆ ಇಟ್ಬಿಟ್ಟೆ, ನನಗೆ ಬಾಧೆ ಇಟ್ಬಿಟ್ಟೆ. ಖಂಡಿತ ಇಲ್ಲ. ನನ್ನ ಭಗವಂತ ಹಾಗೇ ಇದ್ದಾನೆ. ಯುಗ ಯುಗಾಂತರಗಳಿಂದಲೂ ಒಬ್ಬನೇ ಕೂತಿದ್ದಾನೆ, ಒಬ್ಬನೇ ನಿಂತಿದ್ದಾನೆ. ಯಾವತ್ತಾದ್ರೂ ಬೇಜಾರಾಗಿ ನಾನು ನನ್ನ ಹೆಂಡತಿ ಹತ್ರ ಹೋಗ್ತೀನಿ ಅಂತ ಅಲಮೇಲು ಮಂಗಾಪುರಕ್ಕೆ ಹೋದ್ನ ನನ್ನ ಶ್ರೀನಿವಾಸ? ಇಲ್ಲವೇ ನನ್ನ ನಂಜುಂಡೇಶ್ವರಿ ಅಲ್ಲೇ ಇದ್ದಾಳೆ, ನನ್ನಮ್ಮ, ನಮ್ಮ ನಾಡದೇವಿ ಚಾಮುಂಡೇಶ್ವರಿ ಅಲ್ಲಿಗೋದ. ಇಲ್ಲ, ನನ್ನ ತಾಯಿ ನಾಡದೇವಿ ಚಾಮುಂಡೇಶ್ವರಿ ನನಗೆ ಬೇಜಾರಾಗ್ಬಿಟ್ಟಿದೆ, ಹೋಗಪ್ಪ ಸಾಕಾಗ್ಬಿಟ್ಟಿದೆ, ಇವ್ರುಗಳು ಕೇಳಿದ ಕೋರಿಕೆಗಳನ್ನ ಹೀಗೇ ಕೂತಿದ್ದಾನಂತ ನನ್ನ ತಾಯಿ ಜಗನ್ಮಾತೆ ಆ ಅಂಶ, ಶಕ್ತಿ ಅಂಶ ಎದ್ದು ಹೋಯಿತಾ? ಇಲ್ಲವಲ್ಲ. ಇಲ್ಲ. ಒಂದು ಅರ್ಥಪೂರ್ಣ ಶಕ್ತಿ ಬರಬೇಕಂದ್ರೆ ಅಲ್ಲೊಂದು ತ್ಯಾಗ ಬಲಿದಾನಗಳ ಸಂಕೇತವಾಗುತ್ತದೆ. ಅದು ದೇವಮಾನವರಿಗೆ ಮಾತ್ರವೇ ಸಾಧ್ಯ, ದೇವತಾ ಪುರುಷರಿಗೆ ಮಾತ್ರ ಸಾಧ್ಯ. ಎಲ್ಲರಿಂದಲೂ ಕೋಟಿಗೊಬ್ಬರು ಅನ್ನುವುದು ಅದಕ್ಕೆ. ಕೋಟಿಗೊಂದು ತೀರ್ಥ, ಕೋಟಿಲಿಂಗ ತೀರ್ಥ ಅಂತ ಹೇಳ್ತೇವೆ. ಕೋಟಿಲಿಂಗ ತೀರ್ಥ ಕೇಳಿರ್ತಾರೆ, ಆಗಲೇ ಅದಕ್ಕೆ ಕೋಟಿಲಿಂಗ ಅನ್ನೋದು. ನಾವು ಒಂದು ಲಿಂಗವಾಗಲು ಸಿದ್ಧರಿಲ್ಲ. ಒಂದು ಸದಾ ಲಿಂಗವನ್ನು ಧರಿಸಿರ್ತೇವೆ, ಸದಾ ವಿಷ್ಣುವನ್ನು ಧರಿಸಿರ್ತೇವೆ, ಸದಾ ಒಂದು ದೇವಿಯನ್ನು ಧರಿಸಿರ್ತೇವೆ. ನಾವೆಲ್ಲ ಆಗಲಿಕ್ಕೆ ಕ್ಷಣ ಕ್ಷಣವೂ ಈ ಒಂದು ಏನೋ ಒಂದು ಆಸೆಗಳು, ಈ XXX ಆಸೆಗಳ ಹಿಂದುಗಡೆ ಓಡೋದು. ಅದಕ್ಕೆ ತುಂಬಾ ದೊಡ್ಡ ವೈದಿಕವಾಗಿ ಅದ್ಭುತವಾಗಿ ಬರೀತಾರೆ. ನಿನ್ನೆ ಎನ್ನುವುದು ಅನುಭವ ನೋಡಿ, ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಬೇರೆಯವ್ರ ಕಣ್ಣಿಗೆ ಅದು ಕೆಟ್ಟದ್ದು, ನನಗೊಂದು ಅನುಭವ. ಅಬ್ಬಬ್ಬ, ಆ ಜಾಗಕ್ಕೆ ಹೋಗಬಾರ್ದಿತ್ತು, ಅದನ್ನ ಮಾಡಬಾರ್ದಿತ್ತು, ಅದನ್ನ ನೋಡಬಾರ್ದಿತ್ತು, ಅದನ್ನ ತಿನ್ನಬಾರ್ದಿತ್ತು, ಅದನ್ನ ತಗೋಬಾರ್ದಿತ್ತು. ವಿ ಜಸ್ಟ್ ಮೂಡ್ ಮಕ್ಕಳೇ. ಅಲ್ಲೇ ಕುಳಿತುಕೊಂಡು ನಿನ್ನೆ ಎನ್ನುವುದು ಈ ಇಡಾನಾಡಿ, ಇದನ್ನೇ ಹೇಳ್ತಿರ್ತೇನೆ ಆಗ
ಇದು ನೆನ್ನೆ ಅನ್ನೋದನ್ನ ಅಳಿಸಿ ಹಾಕುತ್ತೆ, ಅದೊಂದು ಪ್ರತಿಬಂಧಕ ಕೊಡುತ್ತೆ. ಈ ರೀತಿ ಮಾಡೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಸ್ತ್ರೀಯರಿಗೆ ಏನಕ್ಕೆ ಯಾವಾಗ್ಲೂ ಕಾಡಿಗೆ ಹಚ್ಚಿಸ್ತಿದ್ರು ಅಂದ್ರೆ ಅವರಿಗೆ ನೆನ್ನೆದ್ರಲ್ಲಿ ತೇಲ್ತಿರ್ತಾರೆ, ಇಲ್ಲ ನಾಳೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ತೇಲ್ತಿರ್ತಾರೆ. ಇದು ಪಿಂಗಳ. ಏನಾಗುತ್ತೋ, ಹಿಂಗಾಗಬಾರ್ದಿತ್ತು ಗುರುಗಳೇ, ಈ ಮದುವೆ ಆಗ್ಬಾರ್ದಿತ್ತು, ಈ ಕೇಸು ಬರಬಾರ್ದಿತ್ತು, ಈ ಒಂದು ಕೋರ್ಟ್ ಸಮಸ್ಯೆ ಬರಬಾರ್ದಿತ್ತು. ಅರೆ, ಮನುಷ್ಯ ತನಗೆ ತಾನೇನ್ ಮಾಡ್ತೀನಿ ಮುಂದಿನ ಕ್ಷಣ ಅನ್ನೋದನ್ನ ನಿಯಂತ್ರಿಸುವ ಆಗಿದ್ದರೆ ಜಗತ್ತಿನಲ್ಲಿ ಯಾವ ಅಂತಃಕಲಹು, ಜಗಳ, ಧರ್ಮ, ಬೇರೆ ಅಧರ್ಮ, ನ್ಯಾಯ, ಅನ್ಯಾಯ, ಕಳ್ಳತನ, ಮೋಸ, ಅರೆ ನಾನು ಈ ತರ ಮಾಡೋದು ಇನ್ನೊಬ್ರಿಗೆ ನೋವಾಗುತ್ತೆ ಅನ್ನೋ ಒಂದು ವಿವೇಚನೆ ಇದ್ದು ಬಿಟ್ಟಿದ್ದಾರೆ, ಅವನು ಮಾಡ್ತಿರ್ಲಿಲ್ಲ. ಇವತ್ತು ನೋಡಿ, ಈ ಶನಿ ಕುಜ ನಾನು ಹೇಳಿದ್ನಲ್ಲ, ಈ ಗ್ರಹಗಳ ಒಂದು ಪ್ರಭಾವ ಎಷ್ಟು ದೊಡ್ಡ ಬೆಂಕಿ ಹಚ್ಚಿಬಿಟ್ಟಿದೆ ಪಾಕಿಸ್ತಾನಲ್ಲಿ ಅನ್ನತಕ್ಕಂಥದ್ದು. ಈ ಶನಿ ಕುಜ ಅನ್ನತಕ್ಕಂಥದ್ದು ಎಷ್ಟು ದೊಡ್ಡ ಮಳೆಯ ಪ್ರಭಾಸ, ಅಭಾಸ, ಆ ಬಿರುಗಾಳಿ ತಂದಿಟ್ಟು ಬಿಟ್ಟಿದೆ. ಯಾಕೆ ಹೇಳಿ? ಪದೇ ಪದೇ ನಾವು ಇದನ್ನ ಕೇಳಿದ್ವ ಚಿಕ್ಕ ಮಕ್ಕಳಲ್ಲಿದ್ದಾಗ. ನೀವು ಯಾರಾದ್ರೂ ನಿಮ್ಮ ತಂದೆ ತಾಯಿನ ಕೇಳಿ, ಅಜ್ಜ ಅಜ್ಜನ ಕೇಳಿ, ಈ ತರ ದಿಢೀರ್ ಫ್ಲಡ್ಡು, ದಿಢೀರ್ ಮಳೆ, ಅಕಾಲಿಕ ಬಿಸಿಲು, ಅಕಾಲಿಕವಾದಂಥ ಚಳಿ, ಏನು ಅಕಾಲಿಕವಾಗಿರ್ತಕ್ಕಂಥ ಕೊರೋನಾ ವೈರಸ್ಗಳು, ಎಲ್ಲೆಲ್ಲೂ ಕ್ಯಾನ್ಸರ್ ರೋಗಗಳು, ಎಲ್ಲೆಲ್ಲೂ PCOD, ಏನೇನೋ ಆಗ್ಬಿಟ್ಟಿದೆ. ಹೃದಯಾಘಾತ, ಎಕ್ಸಸೈಸ್ ಚೆನ್ನಾಗಿ ಮಾಡ್ಕೊಂಡಿತ್ತು. ಮೊನ್ನೆ ಒಬ್ರು ವಯಸ್ಸಾದವ್ರನ್ನ ತುಂಬಾ ಚೆನ್ನಾಗಿ ಒಬ್ರು ಇಂಟರ್ವ್ಯೂ ಮಾಡಿದ್ದಾರೆ, ಅದನ್ನ ನೋಡ್ತಾ ಕೂತಿದ್ದೆ. ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಸರ್ ನೀವು ಎಷ್ಟು ವಯಸ್ಸು? 80 ದಾಟ್ತಪ್ಪ. ಏನು ಎಷ್ಟೊತ್ತು ವಾಕ್ ಮಾಡ್ತೀರಿ, ಎಷ್ಟೊತ್ತು ಯೋಗ ಮಾಡ್ತೀರಿ ಅಂದ್ರೆ, ನನ್ನ ಜೀವಮಾನದಲ್ಲಿ ನಾನು ಮಾಡಲೇ ಇಲ್ಲ ಅಂತ. ಜೀವಮಾನದಲ್ಲಿ ಮಾಡಲೇ ಇಲ್ಲ? ಏನ್ ಸರ್ ಹೇಗೆ ಹೇಳ್ತೀವಿ? ಕುದುರೆ ಡೈಲಿ ರೇಸ್ ಓಡಿಸ್ತಿರಲ್ಲಪ್ಪ, 20 ವರ್ಷದ ಮೇಲೆ ಬದುಕುತ್ತಾ? ತುಂಬಾ ಒಳ್ಳೆ ಕರೆಂಟ್ ಶಾಕ್ ಹೊಡೆದಾಗಿತ್ತು ಅವ್ರ ಮಾತು. ಆ ಹಿರಿಯರು, ಕುದುರೆ ಓಡುತ್ತೆ ದಡ 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 ದಡ, ಎಷ್ಟು ಓಡುತ್ತೆ ಅಂದ್ರೆ ರನ್ನಿಂಗ್ ರೇಸ್ ಅದು. ಅದಕ್ಕೇನಾದ್ರು ಎಕ್ಸ್ಟ್ರಾ ಆಯುಸ್ ಬರುತ್ತಾ? ನೀವು ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಿ ಅಂತಿರಲ್ಲ, ಮಾಡ್ತಿರಲ್ವ, ಅದಿರುತ್ತಾ? ತುಂಬಾ ಶುದ್ಧ ಸೋಮಾರಿ ಆಮೆ ಗಾನವಾಗಿ ಹಿಂಗಿರುತ್ತೆ. ಕಡಿಮೆ ಒಂದು 200-300 ವರ್ಷ ಬದುಕುತ್ತೆ. ಅದು ಉಸಿರಾಟ ಕೂಡ ನಿಧಾನ ಮಾಡೋದು. 1 ನಿಮಿಷಕ್ಕೆ 5 ಬಾರಿ ಇಲ್ಲ 3-4 ಬಾರಿ ಮಾಡುತ್ತೆ ಉಸಿರಾಟ. 1 ನಿಮಿಷಕ್ಕೆ 30-40 ಸೆಕೆಂಡ್ ತಗೊಳುತ್ತೆ ಉಚ್ಛ್ವಾಸ ನಿಶ್ವಾಸ. ಇದೇನಾದ್ರು ರನ್ನಿಂಗ್ ಓಡುತ್ತಾ? ಇಲ್ವಲ್ಲ. ಆದ್ರೂ 200-300 ವರ್ಷ ಬದುಕುತ್ತಲ್ಲ ಅಂತ ಹೇಳ್ತಾರೆ. ನನ್ನ ಜೀವಮಾನದಲ್ಲಿ ನಾನು ಯೋಗ ಮಾಡಿಲ್ಲ, ನನ್ನ ಜೀವಮಾನದಲ್ಲಿ ನಾನು ವಾಕಿಂಗ್ ಮಾಡಿಲ್ಲ, ನನ್ನ ಜೀವಮಾನದಲ್ಲಿ ನಾನು ಎಕ್ಸಸೈಸ್ ಮಾಡಿಲ್ಲ, ನನ್ನ ಜೀವಮಾನದಲ್ಲಿ ನಾನು ಕೆಟ್ಟದ್ದು ಮಾಡಿಲ್ಲ. ನನಗೇನು ಅನ್ಸಿದೆಯೋ ಅದನ್ನ ಬಂದು ಶುಚಿ ರುಚಿ ನೋಡ್ಕೊಂಡು ಅಚ್ಚುಕಟ್ಟಾಗಿ ತಿಂದಿದ್ದಾರೆ. ಐ ಆಮ್ ಹೆಲ್ತಿ ಅಂತಾರೆ. ನನಗೆ ಯಾವುದೇ ಇವತ್ತಿನವರೆಗೂ ದೊಡ್ಡ ಕಾಯಿಲೆ ಬಂದಿಲ್ಲ. ಅದು ಬರುತ್ತೆ ದೇಹ ಅಂದಮೇಲೆ, ವಯಸ್ಸಾದ್ಮೇಲೆ ಅದು ಕಡಿಮೆ ಇದು ಕಡಿಮೆ ಅದೆಲ್ಲ ಬರುತ್ತೆ. ಬಟ್ ಸ್ಟಿಲ್ ಐ ಆಮ್ ಫಿಟ್ ಎನಫ್ ಟು ಟೇಕ್ ಕೇರ್ ಮೈ ಸೆಲ್ಫ್. ಐ ಆಮ್ ವಾಕಿಂಗ್, ಡೂಯಿಂಗ್ ಎವ್ರಿಥಿಂಗ್. ನಿಮ್ಮ ಥರ ವಾಕಿಂಗ್ ಹೋಗಲೇಬೇಕು, ಜಾಗಿಂಗ್ ಮಾಡಲೇಬೇಕು, ಜಿಮ್ಗೆ ಹೋಗಲೇಬೇಕು, ಎಕ್ಸಸೈಸ್ ಮಾಡಲೇಬೇಕು. ಮಾಡಿದವರೆಲ್ಲ ಫಿಟ್ ಆಗಿರ್ತಾರೆ ಅಂದ್ರೆ ಎಂತೆಂಥ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಗಳು ಜಿಮ್ ಮಾಡಿರೋರು ಹೋಗ್ಬಿಟ್ಟಿದ್ದಾರೆ. ಗೊತ್ತಿಲ್ವಾ ನಿಮಗೆ? ಯಾವುದು ಮಾಯೆ? ಮಾಯೆಯೊಳಗೆ ನಾನು, ಎನ್ನೊಳಗೆ ಮಾಯೆಯೋ. ನಾವು ಅಂದುಕೊಂಡಿರುವುದು ಯಾವುದು? ಯಾವುದು ಅನುಭವ? ಯಾವುದು ಅನುಭವ? ಇದನ್ನು ನೋಡಿ. ಇಲ್ಲಿಗೆ ಯಾವುದು ಗ್ರಹಗಳು ನೋಡಿ ಮಗು, ನಮ್ಮಲ್ಲಿ ಬದಲಾವಣೆ ನೋಡಿ. ಆ ಹಿರಿಯರು ಹೇಳೋದು ನಾವು ಕೇಳ್ತಿದ್ರೆ ನಮಗೇನೋ ಹುಚ್ಚು. ಬೆಳಿಗ್ಗೆ ನೀವು ನೋಡಿ ಜಾಗಿಂಗು, ಇನ್ನೊಂದು ಆ ಡಯಟು ಈ ಡಯಟು, ಇದು ತಿನ್ಬೇಕು, ಪ್ರೋಟೀನ್ಸ್ ತಿನ್ಬೇಕು, ಫೈಬರ್ ಇರೋದು ತಿನ್ಬೇಕು, ಮೆಗ್ನೀಷಿಯಂ ಇರೋದು ತಿನ್ಬೇಕು, ಏನೇನೋ ಹೇಳ್ತಿದ್ದಾರೆ. ಸಾಯೋರು ಸಾಯ್ತಲ್ಲೇ ಇದ್ದಾರೆ, ಕಾಯಿಲೆ ಬರೋರು ಬರ್ತಲ್ಲೇ ಇದೆ. ಅವ್ರು ಅದ್ಭುತವಾಗಿ ಹೇಳಿದ್ರು, ಗ್ರಹಗಳು ತಮ್ಮ ಕೆಲಸ ಮಾಡುತ್ತೆ. ನನಗೆ ಇಷ್ಟು ಆಯಸ್ ಅಂತ ಕೊಟ್ಟಿರೋದು ಅದು ಕೊಡುತ್ತೆ. ಹಾಗಂತ ಆಯಸ್ ಕೊಟ್ಟಿದ್ದಂತ ವಿಪರೀತ ಕುಡಿಯೋದು, ವಿಪರೀತ ತಿನ್ನೋದು, ವಿಪರೀತ ಸ್ಮೋಕ್ ಮಾಡೋದು, ವಿಪರೀತ ಲಜ್ಜೆಗಟ್ಟತನ ಜೀವನ ನಡೆಸೋದು, ಡೂಯಿಂಗ್ ಮೈ ನಾರ್ಮಲ್ ಥಿಂಗ್ಸ್ ಅಂತಾರೆ ಆ ಹಿರಿಯಜ್ಜ.
ತಲೆ ಕೆಡ್ಸ್ಕೊಳ್ತಿಲ್ಲ ನಾನು. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೇನೆ. ತೀರಾ ತಲೆ ಕೆಡ್ಸ್ಕೊಳ್ಳೋವಂಥದ್ದು, ಹೆಚ್ಚು ತಿನ್ನೋದು, ಹೆಚ್ಚು ಮಲ್ಗೋದು, ಕಡಿಮೆ ತಿನ್ನೋದು, ಕಡಿಮೆ ಮಲ್ಗೋದು, ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೇನೆ. ಮಿತಿ ಮೀರಿದ ಕೆಲಸ ಮಾಡ್ತಿಲ್ಲ, ಮಿತಿ ಮೀರಿದ ಪ್ರೆಷರ್ ತಗೋತಿಲ್ಲ. ಏನಾಗುತ್ತೋ ಅದಾಗುತ್ತೆ. ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್. ಓಡ್ತಿರೋ ಕುದುರೆ ಆಯಸ್ಸೆ ಹೆಚ್ಚಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಮನುಷ್ಯನ ರಕ್ತ ಹೀರೋ ಆ ಸೊಳ್ಳೆ ಆಯಸ್ಸು ಒಂದು ವಾರಕ್ಕೆ ಮೇಲೆ ಇರೋಲ್ಲ, 3 ದಿನ ಇಲ್ಲ 1 ವಾರ ಅಷ್ಟೇ. ಆರೋಗ್ಯವಂತ ಮನುಷ್ಯನ್ ಕುಡಿದ್ರು ಕೂಡ ಇಲ್ಲ ಅಂದ್ರೂ ಕೂಡ ಅದಷ್ಟೇ ಅಂತ ಹೇಳ್ತಾರೆ. ಹೆಚ್ಚಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆಗ್ತಿರೋ ಈ ಗ್ರಹಗಳ ಬಾಧೆ ನೋಡಿ. ಯಾಕೆ ಗೊತ್ತಾ? ಮನುಷ್ಯನ ಈ ರೀತಿ ಬದುಕಬೇಕು ಅಂತ ಹೇಳ್ತಿದ್ದಾರೆ ಅವರು ಅದ್ಭುತವಾಗಿ. ಹೆಚ್ಚಾಗಿ ಯೋಚನೆ ಮಾಡೋದು ಬೇಡ, ಹೆಚ್ಚಾಗಿ ತಿಳ್ಕೊಳ್ಳೋದು ಬೇಡ, ಹೆಚ್ಚಾಗಿ ತಿನ್ನೋದು ಬೇಡ. ಹೆಚ್ಚಾಗಿ ಏನ್ ತಿಂದ್ರು ಹೆಚ್ಚೆ. ಇನ್ನೊಬ್ರು ಜೀವನ ತಿನ್ನೋದು ತಪ್ಪೆ. ಒಪ್ಪಿಕೊಳ್ಳುವುದಿಲ್ಲ ನಾವು ಅದನ್ನ ಅನುಭವ ಅಂತ. ಬಿಡೋ. ಒಂದು ತಾಯಿ ಗಾಬರಿಯಾಗಿ ಬರ್ತಾರೆ, ಜಾತಕ ನೋಡ್ತಾನೆ, ಹೆಣ್ಮಗು ಜಾತಕ ತುಂಬಾ ಚೆನ್ನಾಗಿದೆ, ಗಂಡು ಹುಡುಗಂದು ಇದೆ. ಯಾಕೋ ಯಾರ ಹತ್ರನೂ ಆಯಮ್ಮನಿಗೆ ತಗೊಳಕ್ ಸೊಸೆ ತಗೊಳಕ್ ಇಷ್ಟ ಇಲ್ಲ. ನೇರ ಹೇಳ್ತಾನೆ ನೋಡಿ, ಜಾತಕನ ಇಟ್ಕೊಂಡು ಹುಡುಗಿಗೆ ಮಾಂಗಲ್ಯ ಬಲಾನೇ ಇಲ್ಲ ಅಂತ. ನಿನ್ನ ಮನೆ ಬಂಗಾರ ಆಗೋಗ, ನಿನ್ನ ಮಗಳಾಗಿದ್ರೆ ಈ ಬಾಯಲ್ಲಿ ಬರ್ತಿತ್ತ ಈ ಮಾತು, ನಿನ್ನ ಮಗನಿಗೆ ಇಲ್ಲ. ಅವನ ಜಾತಕದಲ್ಲಿರೋದೇನೆ ನೀಚ ಶುಕ್ರ, ಅದ್ರ ಮೇಲೆ ಗುರು ವಕ್ರ. ಅವ್ನಿಗೆ ಯಾರನ್ನ ತಂದ್ಕೊಡ್ಬೇಕು ಗೊತ್ತಾ? ಡೈವರ್ಸ್ ಆಗಿರೋ ಹುಡುಗಿನ ತಂದು ಮದುವೆ ಮಾಡ್ಬೇಕು, ಇಲ್ಲ ವಿಧವೆ ಆಗಿರೋ ಹುಡುಗಿನ ಮದುವೆ. ಮತ್ತೆ ಇರೋದೇ ಅದು. ಯಾಕೆ ಹೆಣ್ಮಗು ಮೇಲೆ ಹೋಗ್ತೀಯಾ? ನನ್ನ ಮನೆ ಮಗು ಅಂದ್ರೆ ಕೈ ಬಳೆ ಹಾಕೊಂಡಿದ್ದೀವಿ ಅಂತ ಹೇಳ್ದ ಅಂದ್ರೆ ಹೀಗೆ ಮಕ್ಕಳೇ. ಈ ರೀತಿ ವಿಕೃತ ಆಗಿರೋದಕ್ಕೆ ಪ್ರಕೃತಿ ವಿಕೃತ. ಅಕಾಲಿಕ ಮಳೆ, ಅಕಾಲಿಕ ದಂಗೆ, ಅಕಾಲಿಕ ಪ್ರಚೋದನೆ. ಅಲ್ಲಿ ನೋಡಿ ಮನುಷ್ಯರ ಬಾಯಿಗಳಲ್ಲಿ ಎಂತ ಹೇಸಿಗೆಯ ಮಾತುಗಳು ಬರ್ತಿದ್ದಾವೆ. ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನಿಂದು ಬಾಡ್ ಬಂಡಾರ ತೆಗಿತೀನಿ, ನಿಂದು ಗುಟ್ಟುಗಳು ಬಿಚ್ಚಿಟ್ಟು ಬಿಡ್ತೀನಿ, ಮತ್ತೆ ಇವ್ರದ್ದು ಗುಟ್ಟು ಬಿಚ್ಚಿಟ್ಟಿರೋರು ಯಾಕೆ ಹೋಗ್ಬಿಟ್ಟು ಸ್ಟೇ ಆರ್ಡರ್ಗಳು ತಂದ್ರಂತೆ. ಕೋರ್ಟಿಂದ ಸ್ಟೇ ಆರ್ಡರ್ ಏನಕ್ಕಪ್ಪ ತರಬೇಕು? ನಿಮ್ ವಿಡಿಯೋಗಳು ರಿಲೀಸ್ ಆಗಬಾರ್ದು ಅಂತ. ಒಬ್ಬೊಬ್ರದ್ದು ಒಂದೊಂದು ದೊಡ್ಡ ದೊಡ್ಡ ಕಥೆಗಳಿದಾವೆ ಮಕ್ಕಳ. ಹೇಸಿಗೆ ಆಗುತ್ತೆ, ನಮ್ಮನ್ನೆಲ್ಲ ಹೇಸಿಗೆ ಪಡಿಸ್ತಾರೆ. ಅದಕ್ಕೆ ಈ ಪಾಟಿ ವಿಕೃತ. ಅತಿ ಹೆಚ್ಚಾಗಿ ಯೋಚಿಸಬಾರ್ದು, ಅತಿ ಹೆಚ್ಚಾಗಿ ಕೆಲಸ ಮಾಡಬಾರ್ದು, ಅತಿ ಹೆಚ್ಚಾಗಿ ಮಲಿನವಾಗಿರಬಾರ್ದು. ಆ ಹಿರಿಯರು ಹೇಳಿದ್ದು. ನೀಟಾಗಿ ಸ್ನಾನ ಮಾಡಿ, ಫ್ರೆಶ್ ಒಳ್ಳೆ ಡ್ರೆಸ್ ಹಾಕಿ, ಒಳ್ಳೆ ಮಾತಾಡಿ, ಒಳ್ಳೆ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ, ಸಾವು ಬರಲ್ಲ ಅಂತಾರೆ. ನನಗೆ ಇವತ್ತವರೆಗೂ ಎಂಥ ಕಾಯಿಲೆನೂ ಬರಲಿಲ್ಲ. ಮಾಮೂಲಿ ಸಣ್ಣ ಪುಟ್ಟ ಚಳಿ ಜ್ವರ ಬರುತ್ತೆ ಅಂತ ಹಿರಿಯರು ಮಾತು ಕೇಳ್ತಿದ್ರೆ ಹಾಗೆ ಐ ಲಿವ್ಡ್ ವಿತ್ ಮೈ ಪ್ರಿನ್ಸಿಪಲ್ಸ್ ಅಂತಾರೆ ಆ ಹಿರಿಯರು. ದಿನ ಒಂದೊಳ್ಳೆ ಪುಸ್ತಕ ಓದ್ತೀನಿ, ದಿನ ಒಂದೊಳ್ಳೆ ಪ್ರವಚನ ಕೇಳ್ತೀನಿ. ಯಾರೇನ್ ಮಾಡಿದ್ರು ಅಂತ ಪ್ರಚೋದನೆಯ ಜಾಗಕ್ಕೆ ಹೋಗಲ್ಲ, ಆ ವ್ಯಕ್ತಿ ಜೊತೆನೂ ಇರಲ್ಲ ಅಂತಾರೆ. ಖುದ್ದು ತಮ್ಮ ಮಗ ಒಂದು ರೀತಿ ಪ್ರಚೋದನೆ, ಏನೋ ಒಂದು ಪ್ರಚೋದನೆ. ಮಗನನ್ನು ಕೂಡ ನಿನ್ ಪಾಡಿಗೆ ನಾನು ಬದುಕೊಪ್ಪ, ನನ್ನ ಪಾಡಿಗೆ ನಾನು ಬಿಡು ಅಂದ್ಬಿಟ್ಟಿದ್ದಾರೆ. ಐ ಆಮ್ ಲಿವಿಂಗ್, ಇಟ್ಸ್ ಎವ್ರಿಥಿಂಗ್ ಇಸ್ ಅನ್ ಆಟಮ್ ಅಂತ ಹೇಳ್ತಾರೆ. ಪ್ರತಿ ಜೀವಾಣುಗಳು ನಮ್ಮ ಸುತ್ತಮುತ್ತ ಎಷ್ಟಿದೆ ಅಂದ್ರೆ ಅದ್ರ ಶಕ್ತಿನ ಅರ್ಥ ಮಾಡ್ಕೊಳ್ಳದೆ ಓಡ್ಬಿಟ್ರೆ ಆಯುಸ್ ಹೆಚ್ಚುತ್ತೆ. ಜುಮ್ಮು ಮಾಡ್ಬಿಟ್ರೆ ಮಾಡೋದೆಲ್ಲ ಅನಾಚಾರ, ಅತ್ಯಾಚಾರ, ಎಡವಟ್ಟು ಚಿಂತನೆ, ಆಲೋಚನೆ, ವಿವೇಕವಿಲ್ಲದ ಮಾತುಗಳು, ಅವಿವೇಕಿತನ ಮಾತುಗಳು, ಮೂರ್ಖತನದ ಪರಮಾವಧಿ ಮಾಡೋದೆಲ್ಲ ಮುಂದ್ಗಡೆ. ಅಯ್ಯೋ ವಿಭೂತಿ, ಆ ರುದ್ರಾಕ್ಷಿ, ಓ ಯಪ್ಪ. ಇನ್ನೊಂದು ನಾನು ಯಾರು ಗೊತ್ತಾ, ನಾನು ಆಶೀರ್ವಾದ ಮಾಡಿದ್ದೆ, ನಾನು ಅವಧೂತನ. ಅದೆಲ್ಲ ಇರೋರಿಗೆ ಹೇಳೋದೇ ಇಲ್ಲ, ಅವ್ರು ನಮ್ಮ ಮುಂದ್ಗಡೆ ಇರೋದು ಇಲ್ಲ. ನೀವು ನಂಬ್ತೀರಾ? ನಾನು ಅಂಥವ್ರನ್ನ ನೋಡಿದ್ದೇನೆ. ಅಂತ ಬಹುದೊಡ್ಡ ಸಾಧಕರ ಒಂದು ಅಣುವಿನಷ್ಟು ಅವರು ಉಗ್ರಗೊಂಡ್ರೆ ಏನೇನೋ ಆಗುತ್ತೆ. ದೈವಾಂಶ ಸಂಭೂತರನ್ನ ನಾನು ನೋಡಿದ್ದೇನೆ. ಅವ್ರೆಲ್ಲೂ ಕಾಣಿಸ್ಕೊಳ್ಳಲ್ಲ, ನಾನು ಹೇಳಿದ್ದೆ ನಡ್ತಿತ್ತು, ನಾನು ಹೇಳಿದ್ದೆ. ಶಂಕರಾಚಾರ್ಯರು ಯಾವತ್ತೂ ಎಲ್ಲೂ ಹೇಳಿಲ್ಲ ನಾನು ಹೇಳಿದ್ ನಡೆಯುತ್ತೆ ಅಂತ. ಮಧ್ವಾಚಾರ್ಯರಾಗ್ಲಿ, ರಾಮಾನುಜಾಚಾರ್ಯರಾಗ್ಲಿ, ರಾಘವೇಂದ್ರಾಚಾರ್ಯರಾಗಲಿ, ಒಬ್ಬರ ಇಬ್ಬರ ಸರ್ವಜ್ಞರಾಗಲಿ, ಬಸವಣ್ಣನವರಾಗಲಿ, ಅಲ್ಲಮಪ್ರಭು ಆಗಲಿ, ಅಕ್ಕ ಮಹಾದೇವಿ ಆಗಲಿ, ಖಂಡಿತ ಇಲ್ಲ. ಅವರ ಮಾತುಗಳನ್ನ ಕೇಳಿ ಯಾರು ಅವರ ಸಮಕಾಲೀನರು ಬರೆದಿಟ್ಟಂಥದ್ದು ಅದು ಇವತ್ತು ನಮಗೆ ವೇದವಾಕ್ಯವಾಗಿ ಪುಸ್ತಕಗಳ ರೂಪದಲ್ಲಿ ಸಿಕ್ಕಿದೆ. ಅವ್ರು ಯಾವತ್ತು ಪುಸ್ತಕ ಬಿಡುಗಡೆ ಮಾಡಬೇಕು, ನಂದು ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಅಂತ ಅಂದ್ಕೊಂಡಿದ್ದೇ ಇಲ್ಲ. ಯಾರೋ ಭಾಷೆ ಅವ್ರು ಬರೆದ್ರು, ತಗೊಂಡು ಬಂದ್ರು. ಅವರ ಸಮಕಾಲೀನರು, ಅವರ ಸ್ನೇಹಿತರು, ಬಂಧುಗಳು, ಶಿಷ್ಯಂದರುಗಳು, ಈ ತರ ಅಭಿಮಾನಿಗಳು ತಗೊಂಡು ಬಂದ್ರು. ಲೋಕಕ್ಕೆ ಸೇರ್ಲಿ, ಲೋಕಕ್ಕೆ ಗೊತ್ತಾಗ್ಲಿ. ಆ ಗುರುಗಳು ಬಿಡಿಸಿದಂತ ಗಂಟುಗಳು, ಕಗ್ಗಂಟುಗಳನ್ನ ಗಂಟುಗಳಾಗಿ ಬಿಡಿಸಿರ್ತಕ್ಕಂಥದ್ದು ಅಂತ. ಇವತ್ತು ಪ್ರತಿಯೊಬ್ಬರದು ಹವಾನೆ ಈ ರೀತಿ. ಇನ್ನೇನಾಗುತ್ತೆ ಹೇಳಿ?
ಮನುಷ್ಯ ಕಲುಷಿತ ಆದಾಗ ಅವನ ಆಲೋಚನೆಗಳು ಕಲುಷಿತ, ಮೇಲೆ ಒಂದು, ಹೊರಗಡೆ ಒಂದು, ಒಳಗಡೆ ಒಂದು, ಅವನು ಬರೀ ಕಲಬರಿಕೆಯ ಜೀವನ ಅಂತ ಹೇಳ್ತಿರ್ತಾನೆ. ಇದಾಗ್ಬಿಟ್ಟಿದೆ ಮಕ್ಕಳ. ಇನ್ನು ಪ್ರಕೃತಿ ಈ ರೀತಿ ಕೆಳದೆ ದೊಂಬಿ ಆಗದೆ ಇನ್ನೇನಾಗುತ್ತೆ? ದಯಮಾಡಿ ನೋಡಿ, ಆ ಹಿರಿಯರು ಹೇಳಿದಾಗ ನಿತ್ಯ ಸಿಂಪ್ಲಿಫೈ ಲೈಫ್. ನಿಮಗೆಷ್ಟು ಬೇಕಿದೆಯೋ ಅಷ್ಟೇ ಇಟ್ಕೊಳ್ಳಿ ಅಂತಾರೆ. ಎಷ್ಟು ಬೇಕೋ ತಟ್ಟೆ ಅಷ್ಟೇ ಇಟ್ಕೊಳ್ಳಿ, ಬಲವಂತಕ್ಕೆ ಜಾಸ್ತಿ ತಿನ್ಬೇಡಿ ಅಂತಾರೆ. ಮೊದಲೇ ಎತ್ತಿಡಿ, ಪರವಾಗಿಲ್ಲ. ಪಕ್ಕದಲ್ಲಿ ಒಂದು ಬೌಲಲ್ಲಿ ಅವ್ರು ಹೇಳ್ತಾರೆ, ತೊಳ್ಕೊಂಡು ನಿಮ್ಗೆ ಒಂದಿಷ್ಟೇ ಬೇಕು ಅದನ್ನ ಹಾಕೊಳ್ಳಿ, ಎಂಜಲ್ ಮಾಡಬೇಡಿ. ಅರ್ಧ ದೋಸೆ ಸಾಕು, ಅರ್ಧ ದೋಸೆನೇ ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ. ಒಂದು ದೋಸೆ ಹಾಕೊಂಡು ತಿಂದು ಅರ್ಧ ದೋಸೆ ಬಿಡೋದು, ತಿನ್ಲಿಲ್ಲ ಅಂದ್ರೆ ಅದನ್ನ ಹಾಕೋದು. ಗೊತ್ತಾಯ್ತು ಅಂದ್ಮೇಲೆ ಅದನ್ನ ಮಾಡಬಾರ್ದು, ಇಡಬಾರದು, ತಗೋಬಾರದು. ಗೊತ್ತಾಯ್ತು ಅಂದ ಮೇಲೆ ಆ ವಿಚಾರ ನಮ್ಗೆ ಇಷ್ಟ ಆಗ್ತಿಲ್ಲ, ಮಾಡಬಾರದು, ಹೋಗಬಾರದು. ಕುಡಿದ ಮೇಲೆ ವಾಂತಿ ಆಗ್ತಿದೆ ಅಂದ್ರೆ ಕುಡಿಲಿಕ್ಕೆ ಹೋಗ್ಬಾರ್ದು. ಅದು ಇನ್ನೊಂದೇನೋ ಡ್ಯಾಮೇಜ್ ಆಗ್ತಿದೆ ಅಂದ್ರೆ ಮಾಡಬಾರ್ದು. ನಮ್ಮ ಮಾತು ಇನ್ನೊಬ್ರಿಗೆ ಡ್ಯಾಮೇಜ್ ಮಾಡ್ತಿದೆ, ಬೇಡ. ನಮ್ಮ ಆಲೋಚನೆ ಇನ್ನೊಬ್ರಿಗೆ ನೋವು ಕೊಡ್ತಿದೆ, ಬೇಡ. ನಮ್ಮ ವಿಕೃತ ಇನ್ನೊಬ್ರಿಗೆ ಬಾಧೆ ಕೊಡ್ತಿದೆ, ಬೇಡ. ಆದಷ್ಟು ಇಂತಹ ಒಂದು ವಿಚಾರಧಾರೆಗಳಿಂದ ಹೊರಗಡೆ ಬಂದಷ್ಟು ಆನಂದವಾಗಿರ್ತೀವಿ, ಒಳಗಡೆ ಆನಂದವನ್ನು ಅನುಭವಿಸುವಂತ ನಾ ಹಿರಿಯರು. ಅಯ್ಯೋ ಅವ್ರ ಮಾತು ಕೇಳ್ತಿದ್ರೆ ಅಂದ್ಕೊಂಡು ನಿಜವೇ. ನಾವು ಇದ್ಯಾವುದೋ ಭ್ರಮಾಲೋಕಕ್ಕೆ, ಈ XXX ಇದನ್ನು ಅಳವಡಿಸ್ಕೋಬೇಕು ಅಂತಾರೆ. ಎಷ್ಟು ಅದ್ಭುತವಾಗಿ. ನೆನ್ನೆ ಎನ್ನುವುದು ಅನುಭವ. ಅಲ್ಲಿ ಯಾರ್ದೋ ಒಂದು ನೋಡಿದ್ದೀರಿ, ನೆನ್ನೆ ಅವರ ಜೀವನದಲ್ಲಿ ಹಿಂಗಾಯ್ತು, ನೆನ್ನೆ ನನ್ನ ಜೀವನದಲ್ಲೇ ಹಿಂಗಾಯ್ತು, ನೆನ್ನೆ ಹಿಂಗಾಗ್ಬಾರ್ದು, ಆಗೋಯ್ತು, ಇಡ ಆಗೋಯ್ತು. ಅದನ್ನ ಅನುಭವ, ಓಹೋ ಅನುಭವವಾಗಿ ತಗೋಬೇಕು. ಇವತ್ತು ಅನ್ನತಕ್ಕಂಥದ್ದು ವಿಶೇಷವಾಗಿ ಎಕ್ಸ್ಪೆರಿಮೆಂಟ್. ಇವತ್ತು ಏನೋ ತಿಳ್ಕೊಳಕ್ ರೆಡಿ ಮಾಡ್ತಾ ಇದ್ದೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಹಿಂಗ್ ಮಾಡಿದ್ರೆ ಸರಿಯಾ, ಹಂಗ್ ಮಾಡಿದ್ರೆ ಸರಿಯಾ, ಬೇಗ ಹೋದ್ರೆ ಸರಿಯಾ, ಇನ್ನಷ್ಟು ಚೆನ್ನಾಗಿ ಮಾಡಿದ್ರೆ ಸರಿಯಾ, ಇನ್ನಷ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತಾ, ಇನ್ನಷ್ಟು ಕನ್ವಿನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನಷ್ಟು ಬಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತಾ, ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತಾ, ದಟ್ ಈ ತರದ್ ಭಾವಗಳಲ್ಲಿ ಕುಳಿತಿದ್ದು. ಇವತ್ತಿಂದು ಎಕ್ಸ್ಪೆರಿಮೆಂಟ್, ಅದು ಪ್ರಯೋಗಶೀಲತೆ. ಇದೊಂದು ಪ್ರಯೋಗಶಾಲೆ. ನೆನ್ನೆ ಅನ್ನೋದು ಅನುಭವ ಆಗೋಯ್ತು. ನೆನ್ನೆ ನಾವು ಚಿತ್ರಾನ್ನ ಮಾಡಕ್ ಹೋಗಿ ಅಲ್ಲಿ ರಸಮನ್ನ ಹಾಕಿ ಕುಂತಿದ್ದ, ಮಾಡಬಾರ್ದಿತ್ತು, ಆಗೋಯ್ತು. ರಸಮನ್ನ ಫಾರ್ಮುಲಾ 289. ನಾನು ಇದನ್ನ ಮಾಡಕ್ ಹೋಗಿ ಈ ಫಾರ್ಮುಲಾದಲ್ಲಿ ಚಿತ್ರಾನ್ನ ಮಾಡಕ್ ಹೋಗಿ ರಸಮನ್ನ ಬಂದಿದೆ, ಡೈನ್. ಅದನ್ನೊಂದು ಮೆಮೊರಿ ಮಾಡಿ ಇಟ್ಕೋಬೇಕು. ಕೊರಗೋದಲ್ಲ, ಅಯ್ಯೋಯ್ಯೋ ರಸಮನ್ನ ಆಗೋಯ್ತು, ನನಗೆ ಇಷ್ಟ ಇರ್ಲಿಲ್ಲ, ಇಷ್ಟೆಲ್ಲ ವೇಸ್ಟ್ ಆಯ್ತು, ನನ್ನ ಟೈಮ್ ವೇಸ್ಟ್ ಆಯ್ತು, ನನ್ನ ವಯಸ್ಸು ವೇಸ್ಟ್ ಆಯ್ತು, ನನ್ನ ಓದು ವೇಸ್ಟ್ ಆಯ್ತು, ನನ್ನ ಗುರಿ ವೇಸ್ಟ್ ಆಯ್ತು, ನನ್ನ ಪ್ರೀತಿ ವೇಸ್ಟ್ ಆಯ್ತು, ಇದು ನನ್ನ ದುಡ್ಡು ವೇಸ್ಟ್ ಆಯ್ತು, ನನ್ನ ಅಧಿಕಾರ ವೇಸ್ಟ್ ಆಯ್ತು, ಹೊರಟು ಹೋಯಿತು. ನೆನ್ನೆ ಎನ್ನುವುದು ಅನುಭವಕ್ಕಷ್ಟೇ ತೆಗೆದುಕೊಳ್ಳಬೇಕು. ನೆನ್ನೆ ಎನ್ನುವ ಈ ಇಡಾನಾಡಿಯಲ್ಲಿ ತೇಲಬಾರದು. ಇದು ಮುಖ್ಯವಾಗಿ ಸ್ತ್ರೀಯರು ತೇಲೋದು ಜಾಸ್ತಿ. ಅದಕ್ಕೆ ಸ್ತ್ರೀಯರಿಗೆ ಕಾಡಿಗೆ ಎಡಿಸ್ತಕ್ಕಂಥ ಒಂದು ಭಾವ ಇಟ್ರು. ಪುರುಷರಿಗೂ ಕೂಡ ಮಾಡುತ್ತಿದ್ದರು, ಪುರುಷರಿಗೂ ಕೂಡ ಮಾಡುತ್ತಿದ್ದರು. ಬೆಳಿಗ್ಗೆ ನಮಗೆ ಮುದ್ರೆಗಳ ಮುಖೇನ ಕೆಲವೊಂದು ನಿಯಂತ್ರಣ ತಗೊಳ್ಳುವಂಥದ್ದನ್ನ ಹೇಳ್ಕೊಟ್ಟಿದ್ರು. ವಿಭೂತಿ ಧಾರಣೆ. ಹಣೆಯಲ್ಲಿ ಯಾವುದೇ ಪುರುಷ ಒಂದು ವಿಭೂತಿ ಧಾರಣೆ ಸಮಂ ಕೆಳಗಡೆಯಿಂದ ಮೇಲಕ್ಕೆ ತಗೊಂಡು ಹೋಗ್ಬೇಕು, ಕೆಳಗಡೆ ಇದ್ದೇವೆ ಮೇಲಕ್ಕೆ ತಗೊಂಡು ಹೋಗ್ಬೇಕು. ಇಲ್ಲವೇ ಸಮಾನಾರ್ಥವಾಗಿ ಮೇಲೆ ಕೆಳಗಡೆ ಅನ್ನೋದು ಯಾರೂ ಇಲ್ಲ, ಎಲ್ಲ ಸಮವೇ ಅನ್ನತಕ್ಕಂಥದ್ದು. ಅದನ್ನ ನೋಡಬೇಕು. ಈ ರೀತಿ ತಿಳಿಸ್ಕೊಡ್ತಿದ್ರು. ಸೊ ನೆನ್ನೆ ಅನ್ನುವುದು ಎಕ್ಸ್ಪೀರಿಯನ್ಸ್, ಇವತ್ತನ್ನುವುದು ಎಕ್ಸ್ಪೆರಿಮೆಂಟ್. ಆದ್ರೆ ಇನ್ನೊಂದಿದೆ ವಿಚಿತ್ರ, ಇನ್ನೊಂದು XXX ಇದೆ. ಅದೇನು ಗೊತ್ತಾ? ನಾಳೆ ಎನ್ನುವುದು ಎಕ್ಸ್ಪೆಕ್ಟೇಷನ್. ನಾಳೆ ನನ್ನ ಮಗ ಈ ಕಾಲೇಜ್ಗೆ ಹೋದ್ರೆ ಚೆನ್ನಾಗಿರುತ್ತೆ, ಈ ಮದುವೆ ಆದ್ರೆ ಚೆನ್ನಾಗಿರುತ್ತೆ, ನಾನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಈ ಪಿಂಗಳದ ವಿಚಾರದಲ್ಲಿ ಕೂತ್ಕೋತೇವೆ. ನನ್ನ ಮಗುವು ಹೆಂಗಾಗುತ್ತೋ, ಏನಿದು ನನ್ನ ಮನೆಗೆ ಕಳ್ಸಲ್ಲ ನನ್ನ ಮಗಳನ್ನ, ನನ್ನ ಅಳಿಮಯ್ಯ, ನಮ್ಮ ಬೀಗರು. ಎಕ್ಸ್ಪೆಕ್ಟೇಷನ್. ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಅದು ಅವರ ಸೊತ್ತು, ಅವನ ಸೊತ್ತು. ನನ್ನ ಮಗ ನನ್ನ ಮಾತೇ ಕೇಳಲ್ಲ, ಅವನು ಆಕೆ ಸೊತ್ತು, ಮದುವೆ ಮಾಡ್ಕೊಡೋವರೆಗೂ ನಿಮ್ಮ ಸೊತ್ತು. ಅದು
ನಿಮ್ಮ ಎಕ್ಸ್ಪೆಕ್ಟೇಷನ್ನೇ ತಪ್ಪು. ನೀವು ಯಾಕೆ ಹಾಗೆ ಅನ್ಕೋತೀರಿ? ನನ್ನ ಬಾಸ್ ನನ್ನೇ ನೋಡಬೇಕು, ನನ್ನ ಅಳಿಯ ನನ್ನ ಮಾತು ಕೇಳ್ಬೇಕು, ನನ್ನ ಸೊಸೆ ನನ್ನ ಮಾತು ಕೇಳ. ನೀವು ಆ ರೀತಿ ಇಟ್ಟುಕೊಂಡಾಗಲೇ ನೋವು. ನನ್ನ ಯಜಮಾನ ಇವತ್ತು ಸಂಜೆ ಬರೋವಾಗ ಹೂವು ತರ್ತಾನೆ, ಸ್ವೀಟ್ ತರ್ತಾನೆ, ನಗ್ನಗ್ತಾ ಬರ್ತಾನೆ, ದುಡ್ಡು ತರ್ತಾನೆ, ಇನ್ನೊಂದು ತರ್ತಾನೆ, ಸೀರೆ ತರ್ತಾನೆ, ಬಳೆ ತರ್ತಾನೆ, ಹೋಗೋವಾಗ ಈ ಥರ ತೊಗೊಂಡು ಹೋಗ್ಬೇಕು. ನನ್ನ ಹೆಂಡತಿ ಹೋದಾಗ ನಗ್ನಗ್ತಾ ಇರ್ತಾಳೆ, ನಮ್ಮಮ್ಮ ಹೆಂಗಿರ್ತಾಳೆ, ನನ್ನ ಮಗು ಹೀಗಿರುತ್ತೆ, ಟೆನ್ಷನ್ನೇ ಇರಲ್ಲ, ಸ್ಕೂಲ್ ಫೀಸ್ದಿಲ್ಲ, ಬಾಡಿಗೆ ಓನರ್ ಬಂದಿರಲ್ಲ. ಇವುಗಳ ಪ್ರಭಾವದಲ್ಲಿ ಮತ್ತಿನಲ್ಲಿ ತೇಲ್ತಕ್ಕಂಥದ್ದು ನೀವು ನೋಡಿ, ನೀವು ಲಿಸ್ಟ್ ಮಾಡಿ. ನಿತ್ಯ ನಿಮ್ಗೆ ಏನೇನು ಆಲೋಚನೆಗಳು ಯಾವ್ಯಾವುದು ನಿಮಗೆ ಬರ್ತವೆ ಅಂತ ನೀವು ಲಿಸ್ಟ್ ಮಾಡಿ ನೋಡಿ. ನಿಮಗೆ ಜಾಸ್ತಿ ಯಾವ್ದು ಹೆಚ್ಚು ಭಯಪಡಿಸುತ್ತೋ ಅದನ್ನ ಸ್ಟ್ರೈಕ್ ಮಾಡ್ತಾ ಬರ್ರಿ. ಈ ನಾಳೆ ನೆನ್ನೆನೋ ಎಕ್ಸ್ಪೀರಿಯನ್ಸ್ ತಗೊಳ್ಳದೆ ನೆನ್ನೆಯ ಮತ್ತಲ್ಲಿ ತೇಳೋದು, ಇಲ್ಲವೇ ನಾಳೆಯ ಮತ್ತಲ್ಲಿ ತೇಲೋದು. ಅದಕ್ಕೆ ಇದು ತೇಲಬಾರ್ದು ಅಂತ ಪುರುಷರಿಗೂ ಕೂಡ ಇಲ್ಲೊಂದು ತಿಲಕ ಧಾರಣ ಮಾಡೋರು. ತಿಲಕ ಪಿಲಕ ನೆನಪಿಟ್ಕೊಳ್ಳಿ. ಆಗಿನ ಕಾಲದಲ್ಲಿ ಒಬ್ಬ ಪಂಡಿತೋತ್ತಮ, ಒಬ್ಬ ವೈದಿಕ ಜ್ಞಾನ ಬಂಧು ಅನ್ನತಕ್ಕಂಥವನು ಹಣೆಯಲ್ಲಿ ಬೊಟ್ಟಿಲ್ಲದೆ, ಹಿಂದ್ಗಡೆ ಜುಟ್ಟಿಲ್ಲದೆ ಇಲ್ಲ, ಜುಟ್ಟು ಬಿಡೋ ಆಗಿರ್ಲಿಲ್ಲ, ಕಟ್ಟಬೇಕಿತ್ತು. ಅಂದ್ರೆ ಜ್ಞಾನವನ್ನು ಕಟ್ಟಾಕಿ ಇಟ್ಕೊಂಡಿದ್ದೀನಿ, ನನ್ನ ಅಹಂಕಾರವನ್ನ ಕಟ್ಟಾಕಿ ಇಟ್ಕೊಂಡಿದ್ದೀನಿ, ನಾನು ಏಕಾಗ್ರತೆ ಒಂದು ಗುರಿಲಿ ಹೋಗ್ತಿದ್ದೀನಿ. ಯಾಕಂದ್ರೆ ಸ್ವಲ್ಪ ತಿಳಿದವ ವಿಪರೀತಕ್ಕೆ ಬೀಳ್ತಾನೆ. ಮಗು ಏನಾದ್ರು, ನಿಮ್ಮ ಮಕ್ಕಳು ಏನು ಬೇಡ, ಮಕ್ಕಳು ಯಾರಾದ್ರೂ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದಾರ, ನಿಮ್ಮ ಮಕ್ಕಳು, ಪುಟ್ಟ ಮಕ್ಕಳು, 8-10 ವರ್ಷದ ಮಕ್ಕಳು, ಗೊತ್ತಿಲ್ಲದೆ ನೀವು ಪಾಸ್ವರ್ಡೋ ಇನ್ನೊಂದು ಅದು ಎಲ್ಲೋ ಒಂದು ನಡೆಯುತ್ತೆ, ಗೊತ್ತಿಲ್ಲದೆ ಸ್ವಿಗ್ಗಿ ಆರ್ಡರ್ ಮಾಡಕ್ ಹೋಗಿ ಇನ್ನೊಂದು ಗೇಮ್ಸ್ ಆನ್ ಮಾಡಕ್ ಹೋಗಿ ನೀವು ಮಾಡಿಟ್ಟಿರೋ ತಪ್ಪು ಮಕ್ಕಳದ್ದಲ್ಲ. ನಿಮ್ಮ ಮಗು ಬೇಕು ಅಂತ ತಗೊಂಡೋಗಿ ನಷ್ಟ ಮಾಡಿದೀಯಾ? ಪ್ಲಾನ್ ಮಾಡಿ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಹೋಗಿದೀಯಾ? ನಿಮ್ಮ ಮಗು ಯಾವುದಾದ್ರೂ ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಅದು ಇದು, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ ಅಂತ ಹೋಗಿದೆಯಾ? ಖಂಡಿತ ಎಲ್ಲ ನೋಡಿ. ಆ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಆ ರೀತಿ ಇರಬೇಕು ಅಂತ ಹೇಳ್ತಾರೆ ಹಿರಿಯರು. ಹಣೆಯಲ್ಲಿ ಅನುಭವ, ತಿಲಕ. ಹಿಂಗೆ ತಿಲಕ ಅಂದಿದ ತಕ್ಷಣ ತುಂಬಾ ಜನಕ್ಕೆ ನಾವು ಆ ಧರ್ಮದವ್ರು ನಾವು ಇಡೋ ಆಗಿಲ್ಲ, ಹಾಗೆಲ್ಲ ಏನಿಲ್ಲ. ಪೆದ್ದುಗಳ ನಮ್ಮ ಭರತ ಕಂಡ ಇಡೀ ವಿಶ್ವಕ್ಕೆ ದಿಕ್ಸೂಚಿ. ನೀವು ನೋಡಿ, ನೀವು ನನ್ನ ಮಾತು ನಂಬಲ್ಲ ಅಲ್ಲ. ಸುಮ್ನಿರಿ ಗುರುಗಳ, ಬೊಟ್ಟಿಟ್ಕೋಬಿಟ್ರೆ ನಮ್ಮಲ್ಲಿ ಅಂಥದ್ದೊಂದು ಬಂದ್ಬಿಡುತ್ತಾ ಅಂತ. ನೀವು ಯಾರನ್ನಾದರೂ ನನ್ನ ಹತ್ರ ಬಂದು ಹೋಗಿರ್ತಕ್ಕಂಥವ್ರನ್ನ ಟಿವಿಲಿ ನೋಡಿರೋದಲ್ಲ, ನನ್ನ ಪ್ರೋಗ್ರಾಮ್ನಲ್ಲಿ ನೋಡಿರೋದಲ್ಲ, ನನ್ನನ್ನು ನೇರವಾಗಿ ಬಂದು ನೋಡಿರ್ತಕ್ಕಂಥವ್ರನ್ನ ಯಾರನ್ನಾದ್ರೂ ಕೇಳಿ, ನೇರವಾಗಿ ಗುರೂಜಿ ನೋಡಿದಾಗ ಏನ್ ಅನ್ನಿಸ್ತು? ಮರ್ತೋಗ್ಬಿಟ್ವಿ ಅಂತಾರೆ. ನಿಮ್ಮ ನೋಡ್ತಿದ್ದಾಗೆ ಎಲ್ಲ ಕಳ್ಕೊಬಿಟ್ವಿ, ಏನೂ ನೆನಪಿಗೆ ಬರ್ತಿಲ್ಲ. ಏನು ಕೇಳಬೇಕು ಅಂತ ಬಂದ್ವೋ ಮರ್ತೋದ್ವಿ, ಏನು ಹೇಳಬೇಕು ಅಂತ ಬಂದ್ವಿ ಮರೆತು ಹೋದ್ವಿ ಅಂತ ಹೇಳುತ್ತಾರೆ. ನಾನು ಇದರಿಂದ ಎದ್ದು ಬಂದಾಗ ಬೇರೆ, ಇಲ್ಲಿ ಕುಳಿತಾಗ ಅದಕ್ಕೊಂದು ಔರ, ಶಕ್ತಿ, ಮಂತ್ರ ಸಾಧನ, ಧ್ಯಾನ ಸಾಧನ, ಈ ಒಂದು ಅಂಗುಷ್ಟದಿಂದ ಇಟ್ಟಿರುವ ಈ ಒಂದು ತಿಲಕ ಸಾಧನ, ನಾನೇ ಬದಲಾಗ್ಬಿಡ್ತಾನೆ. ನನಗೇ ಗೊತ್ತಿಲ್ಲದೆ ಈ ತಿಲಕಧಾರಣೆಯಿಂದ, ತಿಲಕ ಈ ಪಿಲಕ ಜ್ಞಾನವನ್ನ ಕಟ್ಟಾಕೊಂಡಿರ್ಬೇಕು, ಮಾತನ್ನ ಕಟ್ಟಾಕೊಂಡಿರ್ಬೇಕು, ಆಲೋಚನೆಯನ್ನ ಎಲ್ಲ ಕಟ್ಟಾಕೊಂಡಿರ್ಬೇಕು. ಕೇಳಿ ನೋಡಿ ಹೇಳ್ತಾರೆ. ಬರ್ತಿದ್ದಾಗ ಎಲ್ಲ ಮರ್ತೋದ್ವಿ ಗುರುಜಿ, ಅಪ್ಪಾಜಿ ನೋಡಿದಾಗ ಆಯ್ತು, ಸಮಾಧಾನ ಆಯ್ತು, ನಮಗೊಂದು ಆತ್ಮ ಬಂದು ಸಿಕ್ಕಾಗಾಯ್ತು. ಯಾಕೆ ಗೊತ್ತರ? ಈ ತಿಲಕಧಾರಣ ಇಡಾ ಪಿಂಗಳವನ್ನ ಕಂಟ್ರೋಲ್ ಮಾಡಿಟ್ಟಿರ್ತಕ್ಕಂಥ ಒಂದು ಭಾವ. ನೀವು ಮಾಡಿ ನೋಡಿ, ಏನು ಬೇಡ. ನೀವು ಯಾವ ಧರ್ಮ, ಯಾವ ಕುಲ ಅಂತ ಹೇಳೋಲ್ಲ. ನನಗೆ ಕುಲ, ಧರ್ಮ ಇವೆರಡರ ಮೇಲೆ ನಂಬಿಕೆ ಇಲ್ಲ. ನನ್ನದು ಭರತ ಖಂಡ, ನನ್ನದು ಸನಾತನ ಧರ್ಮ. ನನಗೆ ಇವೆರಡೇ ಗೊತ್ತು. ನಾನು ಭಾರತೀಯ, ನಾನು ಕರುನಾಡಿಗ, ಕರ್ನಾಟಕದವ. ನನ್ನ ತಾಯಿ ಕಾವೇರಿ ಮಾತೆ, ಆ ತಾಯಿ ನೀರು ಕುಡಿದು ಬೆಳ್ತಾವ. ನಾನು ಅಣುವು ಕಾವೇರಿ ಮಾತೆ. ಭಾಷೆಯಿಂದಾಗಲಿ, ಜಾತಿಯಿಂದಾಗಲಿ, ಧರ್ಮದಿಂದಾಗಲಿ ವೈದಿಕವನ್ನ ಗುರುತಿಸಬಾರ್ದು. ಕೆಲವರು ಗುರುತಿಸ್ತಾರೆ, ಇರ್ಲಿ ಬಿಡಿ, ಅದು ಅವರವರ ಕಂತೆ. ಏನು ಮಾಡಬೇಡಿ ಮಕ್ಕಳೇ. ಈ ಎರಡೂ ಉಬ್ಬಿನ ನಡುವೆ ನಾನೊಂದು ಹೇಳ್ಕೊಡ್ತೀನಿ. ಈ ಬೆರಳು, ಪೃಥ್ವಿ ತತ್ವದ ಈ ಬೆರಳಿದೆಯಲ್ಲ, ಅದೊಂದು ಮ್ಯಾಜಿಕ್ ಇದೆ, ಅದನ್ನು ಹೇಳ್ಕೊಡ್ತೇನೆ. ಅದನ್ನ ನೀವು 48 ದಿನ ಮಾಡಿ. 10 ನಿಮಿಷ ಬೇಡ, 3 ನಿಮಿಷ ಮಾಡಲು ಆರಂಭ ಮಾಡಿ. ನಿಮ್ಮಲ್ಲಿ ಆಗತಕ್ಕಂಥ ಒಂದು ಅಗೋಚರವಾದಂಥ ಬದಲಾವಣೆ ನೋಡಿ. ಅದಮ್ಯ ಆ ಶಕ್ತಿ ಒಳಗಡೆ ಇರತಕ್ಕಂಥದ್ದು,
ಪ್ರಭಂಜನವಾಗಿ ಹೊರಗಡೆ ಬರ್ತಕ್ಕಂಥದ್ದು ನೋಡಿ. ನಿಮ್ಮನ್ನ ನೋಡ್ತಿದ್ದವ್ರು ಆಟೋಮ್ಯಾಟಿಕಲಿ ನಮಸ್ಕಾರ ರೀ ಅನ್ನೋರು ನಮಸ್ಕಾರ ಹೇಗಿದ್ದೀರಿ ಅಂತಾರೆ. ಹೀಗಂತಾರೆ, ತಲೆಬಾಗಿಸುತ್ತೆ. ಅಂಥದ್ದೊಂದು ಶಕ್ತಿ ಉದ್ಭವ ಆಗುತ್ತೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಈ XXX ನಾ ಹೇಳಿದ್ನಲ್ಲ, ನೆನ್ನೆ ಅನ್ನುವುದು ಅನುಭವ, ಎಕ್ಸ್ಪೀರಿಯನ್ಸ್. ಇವತ್ತೆನ್ನುವುದು ಎಕ್ಸ್ಪೆರಿಮೆಂಟ್. ನಾಳೆ ಎನ್ನುವುದು ಅದೊಂದು ವಿಶೇಷವಾಗಿ ಅನುಬಂಧದ ಎಕ್ಸ್ಪೆಕ್ಟೇಷನ್. ಈ ಮೂರನ್ನೂ ಕಲಿಸಿಕೊಂಡು ಹೋದಾಗ ಜೀವನ ಗೆಲುವು. ನಮ್ಮ ನೆನ್ನೆಯ ಅನುಭವವನ್ನ ಇಂದಿನ ಕೆಲಸಕ್ಕೆ ಸೇರಿಸಿಕೊಂಡು ನಾಳೆ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡು ಮಾಡುವುದರಲ್ಲೇ ಸಕ್ಸಸ್ ಕಾಣತಕ್ಕಂಥದ್ದಾಗುತ್ತೆ. ಅದನ್ನ ಬಿಟ್ಟಾಗ ನಾವೇನಾಗ್ತೀವಿ ಗೊತ್ತಾ? ರೋಗ ರುಜಿನಗಳ ಗೂಡು, ನಷ್ಟಗಳ ಗೂಡು. ಹೌದು, ಇದನ್ನೇ ಹಾಕೊಂಡು ಕೂತ್ಕೊಳ್ಳೋದು. ಇದು ಕಳ್ಕೊಂಡೆ, ಇದು ಪಡ್ಕೊಂಡೆ. ಸರಿ, ಯೋಚನೆ ಮಾಡಿದ್ರಲ್ಲ, ಏನ್ ಸಿಕ್ತು ಹೇಳಿ? ಕಳೆದಿರೋದು ನಾವೇ, ಲಕ್ಷಗಟ್ಲೆ ಕೋಟಿಗಟ್ಲೆ ಕಳೆದಿರೋದು ನಾವೇ. ನಮ್ಮ ಮಕ್ಕಳಲ್ಲಿ ಯಾಕೆ ಗೊತ್ತಾ? ತುಂಬಾ ಅವ್ರ ಆಲೋಚನೆ ಮಾಡ್ಲಿಲ್ಲ, ಬರೋಲ್ಲ ಅವರಿಗೆ ತುಂಬಾ ಆಲೋಚನೆ. ಹಬ್ಬಬ್ಬ ಅಂದ್ರೆ ಅವ್ರು ಹೋದ್ಮೇಲೆ ಸ್ವಲ್ಪ ಹಿಂದೆ, ಹಬ್ಬಬ್ಬ ಅಂದ್ರೆ ಆಟದಲ್ಲಿ ಹಿಂದೆ, ಹಬ್ಬಬ್ಬ ಅಂದ್ರೆ ತುಂಟುತನದಲ್ಲಿ ಸ್ವಲ್ಪ ಮುಂದೆ. ಅಷ್ಟು ಬಿಟ್ಟು ನಮ್ಮ ಮಕ್ಕಳೇನಾದ್ರೂ ಕೋಟ್ಯಾಂತರ ರೂಪಾಯಿ ಕಳೆದಿದ್ದು, ಹಾಳು ಮಾಡಿದ್ದು, ಮರ್ಯಾದೆ ಕೆಡವಿದ್ದು, ಅವ್ರಿಗೆ ಗೊತ್ತಿಲ್ಲ ರೀ. ಮರ್ಯಾದೆ ಅನ್ನೋದೇ ಗೊತ್ತಿಲ್ಲ, ತುಂಬಿಸೋದು ನಾವೇ. ಗೌರವ ಕಳೆದ್ಬಿಟ್ರು, ಅದನ್ನು ಕಲ್ಸೋದು ನಾವೇ. ಅವ್ರಿಗೆ ಗೊತ್ತಿಲ್ಲ. ಆಡು, ತಿನ್ನು, ಓಡು, ಮಲಗು. ನಾವು ಅಂತ ಮಕ್ಳನ್ನ ಏನ್ ಮಾಡ್ಬಿಟ್ಟಿದ್ದೇವೆ? ನಂಬರ್. ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ. 7ನೇ ಕ್ಲಾಸಿಗೆ ನನ್ನ ಮಗ 98 ತೆಗಿತಿದ್ದ, 8ನೇ ಕ್ಲಾಸಿಗೆ 93 ಬಂದ್ಬಿಟ್ಟಿದೆ. ಈ ಹಾಸ್ ಡಿಪ್ಡ್ ಇಸ್ ನಂಬರ್ ಅಂತ ನಾನು ಅಂದ್ಕೊಂಡೆ. ಇಂಥವ್ರನ್ನೇ ಭಗವಂತ ನೀರಿಲ್ಲದ ಬಾವಿಲಿ ಇಳಿಸ್ಬೇಕಿತ್ತು ಅಂತ. ಮಾಂಗಲ್ಯ ಬಲ ಇಲ್ಲ ಅಂದಂತ ತಾಯಿಯನ್ನೇ ನಾನು ಎಷ್ಟು ನೊಂದ್ಕೊಂಡ್ಬಿಟ್ನೋ. ಅದಕ್ಕೇನೋ ಕೇಡುಗಾಲ, ಈ ಒಂದು ವಿಪರೀತ ಚಳಿ ಮಳೆ ಇಂಥ ತಾಯಿ ಬಾಯಲ್ಲಿ ಒಂದು ಹೆಣ್ಣಾಗಿ ಮಗನ ಜಾತಕದಲ್ಲೇ ಮಾಂಗಲ್ಯ ದೋಷ. ಮಗನ ಜಾತಕದಲ್ಲೇ ಇಷ್ಟು, ಆಯಮ್ಮನ ಜಾತಕದಲ್ಲೇ ಮಾಂಗಲ್ಯ ದೋಷ. ಏನು ಮಾಡಿ ಏನು ಪ್ರಯೋಜನ? ಕುತ್ತಿಗೆ ಪೂರ್ತಿ ವಿಭೂತಿ ಹಚ್ಚಿಕೊಂಡು ಬೇರೆ ಬೇರೆ ಏನನ್ನೋ ಧಾರಣೆ ಮಾಡಿ ಇಷ್ಟು ಚೈನು, ರಿಂಗು, ಉಂಗುರ ಹಾಕೋಬಿಟ್ರೆ ನೀನು ಮಗನ ಮಾಂಗಲ್ಯ ಬಲ ತಿರುಗಿಸ್ಬಿಡ್ತಿ. ರಾಮನನ್ನೇ ಮದುವೆಯಾದರೂ, ಶ್ರೀರಾಮಚಂದ್ರನನ್ನು ಮದುವೆಯಾದರೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪವಾದ ಸೀತಮ್ಮನಿಗೆ ವನವಾಸ ತಪ್ಪಲಿಲ್ಲ, ಬಿಡಲಿಲ್ಲ. ಆ ಶಾಪ ನೀವು ಬಂದು ಇನ್ನೊಬ್ರು ತಪ್ಪು ಹುಡ್ಕೋದು, XXX ಇದೇ ಮಾಡೋದು. ಎದುರುಗಡೆ ಅವ್ರದು. ನನ್ನೊಳಗಡೆ ಎಷ್ಟಿದೆ, ನಾನು ಯಾರು, ಎಲ್ಲಿದ್ದೆ, ನಾನು ಏನಿದ್ದೆ, ನನ್ನ ಯೋಗ್ಯತೆ ಏನು, ಎಲ್ಲಿಂದ ಬಂದೆ, ನಾನು ಎಲ್ಲಿಂದ ಕಲಿತೆ. ನನಗೆ ನನ್ನ ಗುರುಗಳಿಲ್ಲ ಅಂದ್ರೆ ನಾನೊಬ್ಬ ಚಪರಾಸಿ. ನಾನು ಚಪರಾಸಿಗಾದ್ರೂ ಒಂದು ಮರ್ಯಾದೆ ಇದೆ ಮಕ್ಕಳೇ. ಅವನ ಪಾದ ಪೂಜೆ ಮಾಡ್ಬೋದು. ನಾನು ಅದಕ್ಕಿಂತಲೂ ಕೀಳಾದ ಜಾಗದಲ್ಲಿ ನಿಂತಿರ್ತಿದ್ದೆ. 100%. ನನ್ನ ತಾಯಿಯ ಜೀನ್ಸ್ ಇರ್ಲಿಲ್ಲ ಅಂದ್ರೆ ಈ ಗತ್ತಿಲ್ಲ. ನನ್ನ ಅಜ್ಜನ ಆ ಒಂದು ಜೀನ್ಸ್ ಇರ್ಲಿಲ್ಲ ಅಂದ್ರೆ ಈ ವಿದ್ವತ್ತಿಲ್ಲ ನಿಮ್ಮ ಮುಂದುಗಡೆ. ನೀವು ಇಲ್ಲ, ನಿಮ್ಮ ಸಾಂತ್ವನ ದಾರಿ ಇಲ್ಲ, ನಾನಿಲ್ಲವೇ ಇಲ್ಲ. ನನಗೆ ಆತ್ಮಬಂಧುಗಳು, ನನಗೆ ಬಂಧುಗಳು ಅನ್ನೋದಿದ್ರೆ ನೀವು, ಸ್ನೇಹಿತರು ಅನ್ನೋದಿದ್ರೆ ನೀವು. ನನಗೆ ಸ್ನೇಹಿತರುಗಳು ತುಂಬಾ ಕಡಿಮೆ, ಒಬ್ರು ಇಬ್ರು ಯಾವಾಗ್ಲೂ. ಸೊ ದಯಮಾಡಿ ಹೇಳ್ತಾನೆ, ಈ ತರದ್ರಲ್ಲಿ ಬೇಯಬೇಡಿ, ಈ ತರದ್ರಲ್ಲಿ ತೇಲಬೇಡಿ, ಈ ತರದ ನಶೆಯ ವಿಚಾರಗಳಿಗೆ ಒಳಗಾಗಬೇಡಿ. ಇಲ್ಲ, ಪ್ರಕೃತಿ ತನ್ನ ಕೋಪವನ್ನ ತೋರಿಸಿ ಈ ರೀತಿ ಮಾಡುತ್ತೆ. ಅಷ್ಟು ದೊಡ್ಡ ಅದಾನಿಗೆ ಬಿಟ್ಟಿಲ್ಲ, ರಾಮಚಂದ್ರ ಪ್ರಭುಗೆ ಬಿಟ್ಟಿಲ್ಲ, ರಾವಣಾಸುರನಿಗೆ ಬಿಟ್ಟಿಲ್ಲ, ಯಾರನ್ನೂ ಬಿಡುವುದಿಲ್ಲ. ದ ಮೋರ್ ಯು ಸರೆಂಡರ್, ದ ಮೋರ್ ಯು ಸೇ ಐ ಆಮ್ ಯೋರ್ಸ್, ಎಲ್ಲ ಕೊಡುತ್ತೆ. ಅದಕ್ಕೆ ಆ ಹಿರಿಯರು ಹೇಳಿದಂತ ಒಂದು ಮಾತು ತುಂಬಾ ಬರೆದಿಟ್ಕೊಬಿಟ್ಟಿದ್ದಾನೆ. ಯೂಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಎಕ್ಸ್ಪೆರಿಮೆಂಟ್ ಟು ಅಚೀವ್ ಯುವರ್ ಎಕ್ಸ್ಪೆಕ್ಟೇಷನ್. ವಾ, ಯೂಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಎಕ್ಸ್ಪೆರಿಮೆಂಟ್. ಆ ಅನುಭವವನ್ನ ಇವತ್ತು ಮಾಡುತ್ತಿರುವ ಕೆಲಸದಲ್ಲಿ ಆ ಅನುಭವವನ್ನ ಬಳಸಿಕೊಂಡು ನಾಳೆಯ ಗೆಲುವಿಗೆ ಸಿದ್ಧ ಮಾಡಿಕೋ. ಎಕ್ಸ್ಪೆಕ್ಟೇಷನ್, ನಾಳೆಯ ಆ ಎಕ್ಸ್ಪೆಕ್ಟೇಷನ್ ಅನ್ನ ಸಿದ್ಧ ಮಾಡಿಕೋ. ಸಿಂಪಲ್ ಆಗಿ ಬದುಕಿ ಮಕ್ಕಳೇ. ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ. ಸಿಂಪಲ್ ಆಗಿ ಬದುಕಿ, ಸಿಂಪಲ್ ಆಗಿ ಯೋಚನೆ ಮಾಡಿ.
ಕಟ್ಟಿ ಹಾಕಿ ಈ ಪಿಲ್ಲಕ ಈ ಜುಟ್ಟನ್ನು ಕಟ್ಟಾಕೊಳ್ಳಿ. ಆ ಒಂದು ಎರಡನ್ನು ದೂರ ಮಾಡಿ ಈ ಮಧ್ಯದಲ್ಲಿರ್ತಕ್ಕಂಥ ಆ ಸುಷುಮ್ನಾ ಚಕ್ರವನ್ನ ಜಾಗೃತೆ ಮಾಡಿ. ಅದು ಹೇಗೆ ಏನು ಅನ್ನೋದನ್ನ ಈ ಒಂದು ಚಕ್ರವನ್ನ ನೀವು ಉತ್ತೇಜಿಸುವುದರಿಂದ ನಿಮ್ಮಲ್ಲಿ ಅಭೂತಪೂರ್ವವಾದಂಥ ಶಕ್ತಿಗಳು ಉದ್ಭವ ಆಗುತ್ತೆ. ಗೆಲುವಿನ ಕಡೆ ಹೆಜ್ಜೆ ಹಾಕ್ತೀರಿ. ಆ ಗೆಲುವು ಅಂದ್ರೆ ಅನುಭವ, ಪರಿಪೂರ್ಣ ತೃಪ್ತ ಅನುಭವದ ಕಡೆ ಹೆಜ್ಜೆ ಹಾಕ್ತೀರಿ. ಹೆಂಗೆ ಏನು ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಎರಡನ್ನು ಬಿಟ್ಟು ಬದುಕಬೇಕು ನಾವು. ನಿನ್ನೆ ಹಾಗೂ ನಾಳೆ ಬರ್ಲಿ ಮಕ್ಕಳೇ. ನಾಳೆದನ್ನೋದು ನಾವು ಇದ್ದಾಗ ನೋಡೋಣ. ನಮಗೆ ಗೊತ್ತಿಲ್ಲ ನಾಳೆ, ನಮಗೆ ಗೊತ್ತಿಲ್ಲ ನಿನ್ನೆ ನಾವಿದ್ವ ಅಂತ. ನಮಗನ್ಸುತ್ತೆ ನಾವು ನಿನ್ನೆ ಇದ್ವಿ ಅಂತ. ಹೌದು, ನಾಳೆ ಇರ್ತೀವ ಗೊತ್ತಿಲ್ಲ. ಇವತ್ತಿಗೆ ಈ ಕ್ಷಣಕ್ಕೆ ಬದುಕಬೇಕು. ನೀನು ಕೊಟ್ಟಷ್ಟು ರಾಮ, ನೀನಿಟ್ಟಷ್ಟು ರಾಮ, ನೀನು ಕೊಂಡಷ್ಟು ರಾಮ ಅಂತ ಏನ್ ಮಾಡಿ, ಈ ಪೃಥ್ವಿ ತತ್ವದ ಬೆರಳಿದೆಯಲ್ಲ ಮಕ್ಕಳೇ, ಈ ರಿಂಗ್ ಫಿಗರ್ 1, 2, 3, 4ನೇ ಬೆರಳು ನೆನ್ಪಿಟ್ಕೊಳ್ಳಿ. ಪೃಥ್ವಿ ತತ್ವದ ರಿಂಗ್ ಫಿಂಗರ್, ಸೂರ್ಯನ ಬೆರಳು ಅಂತೇವಲ್ಲ, ಈ ರೀತಿ ಇದನ್ನು ಗಮನಿಸ್ಬೋದು. ಈ ಬೆರಳನ್ನ ಈ ರೀತಿ ಇಟ್ಕೊಂಡು ಎರಡೂ ಹುಬ್ಬಿನ ಮಧ್ಯೆ ನಾನು ಎಲ್ಲಿ ಬೊಟ್ಟಿಟ್ಟಿದ್ದೀನಲ್ವ ಅಲ್ಲಿ ನಿಧಾನವಾಗಿ ಕಣ್ಣು ಮುಚ್ಕೊಂಡು ಈ ತರ ಸುತ್ತಿ, ಒತ್ತಬಾರದು, ಹತ್ರಕ್ಕೆ ಇಟ್ಕೋಬೇಕು. ಟಚ್ ಮಿ ನಾಟ್. ಮುಟ್ಟು ಮುಟ್ಟದೆಯೇ, ಆ ರೀತಿ ಇರಬೇಕು. ಇಷ್ಟೇಷ್ಟು ನಿಮಗೆ ಏನು ಕೋರಿಕೆ ಇದೆ, ಆ ಓದು, ಅದರ ಏಕಾಗ್ರತೆ ಹೆಚ್ಚಲು, ಕೆಲಸ ಅದರಲ್ಲಿ ಸಾಧಿಸಲು, ಕುಟುಂಬ ಅದನ್ನ ತೂಗಿಸಲು ಕುಳಿತುಕೊಳ್ಳಿ. ಈ ರೀತಿ ನಿಧಾನವಾಗಿ ಕುಳಿತುಕೊಂಡು ನಿಧಾನವಾಗಿ ಮಾಡಿ ಈ ಥರ ಇಟ್ಕೊಂಡು ಹೀಗೆ ಚಂದ್ರಾಕಾರವಾಗಿ, ಉಂಗುರಾಕಾರವಾಗಿ, ಸುರುಳಿಯಾಕಾರವಾಗಿ ನಿಧಾನವಾಗಿ ಸುತ್ತತಕ್ಕಂಥದ್ದು ಮಾಡಿ. ಅಲ್ಲೊಂಥರ ಎಳಿಲಿಕ್ಕೆ ನಿಮ್ಗೊಂದು ಮ್ಯಾಗ್ನೆಟ್ ಪವರ್ ಥರ ಶುರು ಆಗುತ್ತೆ. ಥರ ತಟಸ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಆಲೋಚನೆಗಳು ಎಲ್ಲ ಮರೆತು ಈ ಥರ ಕೂತ್ಕೋತೀವಿ. ಎಲ್ಲ ರಾಗ ದ್ವೇಷ ಏನೂ ಇಲ್ಲ. ಒಬ್ಬರ ಮೇಲೆ ಅನುರಾಗವೂ ಇಲ್ಲ, ಒಬ್ಬರ ಮೇಲೆ ದ್ವೇಷವೂ ಇಲ್ಲ. ತಟಸ್ಥ. ಈ ಮಾಯೆ ಅನ್ನೋದೇ ಹೊರಟೋಗುತ್ತೆ. ಒಂಥರ ಬೆಳಕು ಶುರುವಾಗುತ್ತೆ. ಎರಡೂ ಬೆರಳಿನ ಉಬ್ಬಿನ ಮಧ್ಯೆ ಅಲ್ಲೊಂದು ನಿಧಾನವಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಸುತ್ತತಕ್ಕಂಥದ್ದು ಮಾಡಿ. ಆ ಕನ್ಫ್ಯೂಷನ್ಸ್, ಆ ಒತ್ತಡ, ಆ ಪ್ರೆಷರ್, ಆ ಡಿಪ್ರೆಷನ್, ಆ ಕಣ್ಣೀರು, ಉನ್ಮಾದ, ಉನ್ಮತ್ತತ, ವಿಕೃತ, ನಿರಾಸೆ, ಈ ರೀತಿ ಅತಿ ಆಸೆ ಎಲ್ಲ ಒಂದು ಸಮ ಅಬ್ಬರ ಎಳಿತ ಒಂದು ಸಮಕ್ಕೆ ಬರತಕ್ಕಂಥದ್ದು. ಶಿರಾರಭಸ, ತೀರಾ ನಿಧಾನ ಇರಬಾರದು. ಈ ಎಲ್ಲವನ್ನ ಬ್ಯಾಲೆನ್ಸ್ ಮಾಡತಕ್ಕಂಥ ಅದ್ಭುತ ಸಂಗಮ ಶಕ್ತಿ ಒಂದು ಇಲ್ಲಿಂದ ಸೃಷ್ಟಿಯಾಗುತ್ತೆ ಮಕ್ಕಳು. ನಿಮ್ಮ ಪಾಡಿಗೆ ಈ ಥರ ಇಟ್ಕೊಳ್ಳಿ. ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ. ಹೀಗೆ ನಿಧಾನವಾಗಿ ಮಾಡ್ತಕ್ಕಂಥ ನಿಮ್ಮನ್ನು ಮರೆಸುತ್ತೆ ಮಕ್ಕಳ. ಅದರಲ್ಲೂ ಸ್ಪಿರಿಚುಲಿ ತುಂಬ ಸಾಧಕರಾಗಬೇಕು. ವೈದ್ಯ ರಂಗದಲ್ಲಿ ಸಾಧಕರು, ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಇಡೀ ಕುಟುಂಬದ ಬಹುದೊಡ್ಡ ಯಜಮಾನ ಆಗಿದ್ದೀರಾ, ತುಂಬ ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆಯ ಮ್ಯಾನೇಜರ್ ಆಗಿದ್ದೀರಾ, ನಿಮ್ಮ ಕೆಳಗಡೆ 10 ಜನ ಕೆಲಸ ಮಾಡ್ತಿದ್ದಾರೆ, ನಿಮ್ಮ ಕೆಳಗಡೆ 10 ಜನ ನೆರಳಲ್ಲಿದ್ದಾರೆ, ನೆರಳು ಕೊಡತಕ್ಕಂಥ ಕೆಲಸ, ರಕ್ಷಣೆ ಕೊಡತಕ್ಕಂಥ ಪೊಲೀಸ್ ಅಧಿಕಾರಿ, ದಾರಿ ತೋರಿಸ್ತಕ್ಕಂಥ ಒಂದು ಗುರು, ನೀವು ಈ ಥರ ಇಟ್ಕೊಂಡು ನಿಧಾನವಾಗಿ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲ ಎಳೆಯುತ್ತೆ ಮಕ್ಕಳೇ. ನಮ್ಗೆ ಗೊತ್ತಿಲ್ಲ. ತುಂಬ ಜನ ಕಮೆಂಟ್ಸ್ ಹಾಕ್ತೀರಿ, ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲೇ ನಾವು ಟ್ರೈ ಮಾಡಿದ್ವಿ ಗುರುಜಿ, ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್, ಒಂಥರ ಫ್ರೆಶ್ ಅನ್ನಿಸ್ತಿದೆ, ಒಂಥರ ಎಲ್ಲೋ ತೇಲದಾಗೆ ಮಕ್ಕಳೇ.
ಎಲ್ಲೋ ಎಲ್ಲ ಮರೆಸ್ಬಿಡುತ್ತೆ. ಆ ಒಂದು ವಿಚಾರ ಇಟ್ಕೊಳ್ಳಿ. ಶಾಲೆ ಮಕ್ಕಳು, ಆ ಶಾಲೆ, ನಿಮ್ಮ ಶಾಲೆ ನೆನೆಸ್ಕೊಳ್ಳಿ, ನಿಮ್ಮ ಕ್ಲಾಸ್ ನೆನೆಸ್ಕೊಳ್ಳಿ, ನಿಮ್ಮ ಟೀಚರ್ಸು, ನಿಮ್ಮ ಲೆಕ್ಚರ್ಸು, ನಿಮ್ಮ ಪ್ರೊಫೆಸರು, ಅವರ ಕೋಚಿಂಗು, ಅವರ ಟ್ರೈನಿಂಗು, ನಿಮ್ಮ ನೋಟ್ಸ್ ಬರ್ಕೊಳ್ಳೋದು, ನಿಮ್ಮ ಗೈಡೆನ್ಸ್ ಮಾಡ್ಕೊಳ್ಳೋದು, ನಿಮ್ಮ ಸ್ನೇಹಿತರ ಜೊತೆ ಮಾತಾಡೋದು, ಆ ಬುಕ್ ಬಗ್ಗೆ ಡಿಸ್ಕಷನ್, ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ನಿಧಾನವಾಗಿ ಮಾಡಿ. ನೀವು ಮಾಡಿ ಮಕ್ಕಳೇ, ನಿಮ್ಮಲ್ಲಿ ಎಂಥ ಒಂದು ಚೈತನ್ಯ ಶುರು ಆಗುತ್ತೆ ಅಂದರೆ, ಥರ ಯಾವುದು ಕಷ್ಟ ಅನ್ಸಲ್ಲ, ಯಾವುದು ತುಂಬ ಭಾರ ಅಂದಿರೋರು ಮರೆತು ನೀವು ಸುಮ್ಮನೆ ಅದನ್ನು ಮಾಡಿ. ನಿಮ್ಮ ಕೆಲಸ, ನಿಮ್ಮ ಶಕ್ತಿ, ಯಾವುದೋ ಒಂದು ಶಕ್ತಿ ಇರುತ್ತೆ, ಅದನ್ನು ಹೆಚ್ಚಿಸ್ಕೊಳ್ಳೋಂಥದ್ದು ಮಾಡಿ. ನೀವೊಬ್ಬ ಮೇಕಪ್ ಆರ್ಟಿಸ್ಟ್, ಯಾವ ಥರ ಮೇಕಪ್ ಮಾಡ್ತೀರಾ, ಆ ಮೇಕಪ್ ಮಾಡಿದಾಗ ಕೆಲವರು ಬಂದು ವಾವ್ ಅಂದಿರ್ತಾರೆ, ಅಂಥವರನ್ನು ನೆನೆಸ್ಕೊಳ್ಳೋದು. ಸುಮ್ಮನೆ ಇದನ್ನು ಮಾಡಿ. ಅಮೋಘಂ. ನಿರಾಸೆ ಅನ್ನೋದೇ ಇರಲ್ಲ, ಅತಿ ಆಸೆಯೂ ಇರೋದಿಲ್ಲ. ಬೇಕು ಆಸೆ ಎಲ್ಲಿರಬೇಕು, ಎಲ್ಲೇ ಮೀರಬಾರ್ದು. ಒಂದು ಅಡಿಗೆಗೆ ಉಪ್ಪು ಎಷ್ಟು ರುಚಿಯಾಗಿ ಹಾಕಬೇಕು ಆ ರೀತಿ ತೂಗುವ ಹಾಗೆ, ಜೋಕಾಲಿ ಮಾಡೋ ಹಾಗೆ ನಿಮ್ಮನ್ನು ಮಾಡಿಸುತ್ತೆ. ಕೆಲವ್ರಿಗೆ ನಿದ್ದೆನೂ ಬಂದ್ಬಿಡುತ್ತೆ, ಹಾಗೇ ಮಂಪುರು, ಒಂಥರ ಫ್ರೆಶ್, ಒಂಥರ ಒತ್ತಡ, ಬಾಯಿ ಹುಣ್ಣು, ಹೆಡ್ಡೇಕು, ಮೈಗ್ರೇನು, ಒಂಥರ ದೇಹದ ಒತ್ತಡ, ಮಾನಸಿಕ ಜಂಜಾಟ, ಕೆಲಸದ ಒತ್ತಡ, ಒಂಥರ ತೂಗ್ಲಿಕ್ಕೆ ಶುರು ಆಗ್ತೀರಿ ಎಲ್ಲ. ಲಾ 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 ಚಿನ್ನ. ತುಂಬಾ ಒಂಥರ ಎಲ್ಲೋ ವಿಲ್ ಟೇಕ್ ಯು ಮಗು. ನಿಜ ಹೇಳ್ತಾನೆ, ಐ ಡೂ ದಿಸ್, ನಾನು ಮಾಡ್ತೇನೆ. ಅದಕ್ಕೆ ನನ್ನ ಹತ್ರ ಬಂದವ್ರು ತೂಗ್ತಾ ಹೋಗ್ತಾರೆ, ಖುಷಿಯಾಗಿ ಹೋಗ್ತಾರೆ. ಎಷ್ಟೋ ಮಕ್ಕಳಿಗೆ ಕೈ ಹಿಂಗೆ ಹಿಡ್ದಿರ್ತೇನೆ, ನಾವು ತುಂಬಾ ಪುಣ್ಯವಂತರು ಗುರುಗಳೇ, ನಿಮ್ಮಿಂದ ಹೀಗೆ ಯುನೋ ಕರೆಂಟ್ ಪಾಸ್ ಆದಾಗ ಆಗುತ್ತೆ ಅಂತೇಳಿ. ದಿಸ್ ಇಸ್ ವಾಟ್ ಯುನೋ ಶಕ್ತಿ ಸಿಕ್ಕಾಗೆ, ದಿಸ್ ಇಸ್ ವಾಟ್ ನಿಮ್ಮಲ್ಲಿ ಬರುತ್ತೆ. ನನ್ನ ಶಕ್ತಿಗಳೆಲ್ಲ ನಿಮಗೆ ಬರುತ್ತೆ. ನೀವು ನಿಮ್ಮ ಮನೆಗೆ ಯಜಮಾನಿ, ಒಬ್ಬ ಆತ್ಮಬಂಧು, ಒಬ್ಬ ಸ್ನೇಹಿತ, ಒಬ್ಬ ಸಮಾಧಾನಸ್ಥ, ನಿಜವಾದ ಗುರು ನಿಮ್ಮ ಮನೇಲಿ ನೀವು ಆಗ್ತೀರಿ. ನಾನಲ್ಲ, ನೀವು ಆಗ್ತೀರಿ. ನನ್ನ ಶಕ್ತಿ ಎಲ್ಲ ನಿಮಗೆ ಬಂದ್ಬಿಡುತ್ತೆ. ನನಗಿಂತಲೂ ಮೀರಿದ ಸಮಾಧಾನ, ನನಗಿಂತಲೂ ಮೀರಿದಂಥ ಒಂದು ಅನುಬಂಧ, ಅನುಗ್ರಹ, ಇದೆಲ್ಲ ಸಿಗುತ್ತೆ ಮಕ್ಕಳೇ. ನೀವು ಮಾಡಿ ಇದು. ಇದೊಂದು ಅಭೂತ ಶಕ್ತಿ, ಅಮ್ಮನ ಶಕ್ತಿ, ಆಜ್ಞಾಶಕ್ತಿ. ನಾವೇನು ಆಜ್ಞೆ ಮಾಡುತ್ತೇವೋ ಅದು ಸಿಗುತ್ತೆ. ನಿಮಗೆ ಗೊತ್ತಿಲ್ಲ, ಇದು ಕೊಡೋ ಅಂದ್ರೆ ಅದು ಕೊಡೋದೇ, ಅದು ಕೊಡುತ್ತದೆ, ಆಗುತ್ತದೆ, ನಡೆಸುತ್ತದೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ವಿಶಾಖ ನಕ್ಷತ್ರ ತುಂಬಾ ಈ ಒಂದು ಅಮಾವಾಸ್ಯೆಯ ಪ್ರಭಾವ, ಕಾತ್ಯಾಯನ ಅಮಾವಾಸ್ಯೆ, ಭೂದಾಯನ ಅಮಾವಾಸ್ಯೆ ಇರತಕ್ಕಂಥ ದಿನ. ಸೊ ನಿಮ್ಮ ಎಲ್ಲ ಕೋರಿಕೆಗಳು ಅಮಾವಾಸ್ಯೆ ದಿನವೇ ಕೊಡಬೇಕು. ಧಾರಣ ಕೊಟ್ಟಿದ್ದೇನೆ, ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಗುರುಸಾರ, ಗುಪ್ತ ವಿದ್ಯೆ, ಗುಪ್ತ ಕೆಲಸ, ಗುಪ್ತ ಮಾತುಗಳು, ಗುಪ್ತ ಕೆಲಸಗಳು, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚು, ಈ ಥರದ ವಿದ್ಯೆ, ವೈಜ್ಞಾನಿಕ, ಸ್ಪಿರಿಚುಯಾಲಿಟಿ, ಸೈಕಾಲಜಿ, ಇಂತಹ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ಪಾರಮಾರ್ಥಿಕ ಭಗವಂತನನ್ನ ಬಿಟ್ಟು ಪ್ರಕೃತಿ ಶಕ್ತಿ ಅಂದ್ಬಿಟ್ಟು ನನ್ನ ಶಕ್ತಿ ಹೆಚ್ಚು ಅನ್ನೋರು ಟಾಪಲ್ಲಿ ಹಾಕ್ಬಿಡ್ತೀರಿ. ಜಾಗ್ರತೆ. ನಮ್ಮ ಶಕ್ತಿ ಏನೂ ಇಲ್ಲ ಮಕ್ಕಳು, ಇದೆಲ್ಲ ಸುಳ್ಳು. ನಮ್ಮ ಶಕ್ತಿ ಇದಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಹುಡುಗ ತಂದೆಯ ಬ್ಯಾಕ್ಗ್ರೌಂಡು ಸ್ಮಾರ್ಟು, ಯಂಗರು, ವೆರಿ ಗುಡ್ ಲುಕಿಂಗ್, ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾನೆ. ಏನ್ ಪ್ರಯತ್ನ ಮಾಡಿದ್ರು ಫೇಲ್ಯೂರ್ ಅಲ್ಲ, ತುಳಿದು ಬಿಟ್ರು. ನಿಜ ಹೇಳ್ತಾನೆ, ಅವನನ್ನ ತುಳಿದು ಬಿಟ್ರು. ಅಂತಿಂತ ತುಳಿತಾ ಅಲ್ಲ, ಅವನನ್ನ ಒಂದು ರೀತಿ ಬೆದರಿಕೆಗಳೆಲ್ಲ ನಡೀತು. ಅಯ್ಯೋ ನೀವು ಬೇಡ, ನಿಮ್ಮ ಸಹವಾಸವು ಬೇಡ, ಏನೋ ಅಪ್ಪಂದೊಂದು ಬಿಸ್ನೆಸ್ಸು, ದುಡ್ಡು ಒಂದಷ್ಟಿದೆ, ಸ್ಟಾರ್ಟ್ ಮಾಡೋಂತ ಹೋದವನು ಇವತ್ತು ರೋಲ್ಸ್ ರಾಯ್ ಕಾರ್ ತಗೊಂಡಿದ್ದಾನೆ. ವಿವೇಕ್ ಒಬೆರಾಯ್, ನೀವು ಚೆಕ್ ಮಾಡಿ ನೋಡಿ, ಯಾರ ಗೆಳೆಯನಾಗಿದ್ದ, ಆ ಗೆಳೆತನ ಮುರಿಲಿಕ್ಕೆ ಯಾರು ಕಾರಣರಾಗಿದ್ದರು ಯೋಚನೆ ಮಾಡಿ ನೋಡಿ. ಆ್ಯಂಡ್ ಟುಡೇ ಅಪ್ಪನ ಜೊತೆ ತುಂಬ ಖುಷಿಯಾಗಿ ಆ ಒಂದು ಕಾರಿನ ಜೊತೆ ಫೋರ್ಸ್ ಕೊಡ್ತಾನೆ. ಆ್ಯಂಡ್ ಕಡಿಮೆ ಅಂದರು 3,000 ಕೋಟಿಯ ವ್ಯವಹಾರ ಸಾಮ್ರಾಜ್ಯ ಅಧಿನೇತ. ಎಸ್, ಯಾವುದಾ ಶಕ್ತಿ,
ಅದ ಅವನ ಶಕ್ತಿಯ, ಅವನ ಪ್ರಯತ್ನವ, ಇಲ್ಲ ತುಳಿದವರ ಪ್ರಯತ್ನವ? ಜಗನ್ಮಾತೆ ಅಂತ ಅಷ್ಟೇ ಹೇಳಬಲ್ಲೆ. ವೃಷಭ ರಾಶಿ ಚೆನ್ನಾಗಿದೆ. ಜಡ್ಜು, ಟೀಚರು, ಡಾಕ್ಟರು, ವೈದಿಕ, ಪೌರೋಹಿತ್ಯ ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಮಿಥುನ ರಾಶಿ ದಾರಿ ತೋರಿಸುವ ಜಾತಕ. ಇನ್ನೊಬ್ಬರಿಗೆ ದಾರಿ, ಇನ್ನೊಬ್ಬರಿಗೆ ನೆರಳು, ಅನಾಥಾಶ್ರಮ, ವೃದ್ಧಾಶ್ರಮ. ನೀವು ಅಷ್ಟೇ ಟೀಚರ್ ಆಗಿದ್ದೀರಾ, ಇನ್ಶೂರೆನ್ಸ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಬಂಗಾರದ ಪ್ರವರ್ತಕರು, ಬಂಗಾರದ ಅಂಗಡಿ, ಆರ್ನಮೆಂಟ್ಸು, ವಜ್ರ, ವೈಡೂರ್ಯ, ಆಭರಣ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ. ಕರ್ಕಾಟಕ ರಾಶಿ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ನಿಮ್ಮ ವೃತ್ತಿಪರವಾಗಿ, ಮನೆಯ ಪರವಾಗಿ ಒಂಥರ ತುಂಬಾ ಒಂದು ಖುಷಿಯ ಸಮಾಚಾರವನ್ನ ಕರ್ಕಾಟಕ ರಾಶಿಯವರು ಪಡಿತೀರಿ. ಅಂಥದ್ದೊಂದು ದಿನ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ಸುಖಭಾವದಲ್ಲಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಚಂದ್ರನ್ ಸಾರನ್ನ ನೋಡ್ತಿರೋದ್ರಿಂದ ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ರಾಜಕೀಯ, ಜನಾನುರಾಗಿ, ಅಧಿಕಾರ, ಬಿಳಿ ವಸ್ತ್ರಗಳನ್ನು ಧರಿಸ್ತಕ್ಕಂಥ ಒಂದು ಉದ್ಯೋಗ. ಬಿಳಿ ವಸ್ತ್ರ ಎಲ್ಲರೂ ಧರಿಸೋಕ್ಕಾಗಲ್ಲ. ಡಾಕ್ಟ್ರು, ಜಡ್ಜ್ ಸಾಹೇಬರು, ಮೇಲೆ ಕೋಟ್ ಏನೇ ಇರಬಹುದು, ಜಡ್ಜ್ ಸಾಹೇಬರು ಒಳಗಡೆ ಒಂದು ಬಿಳಿ ಇದೆ, ಮೇಲೆ ಮುಚ್ಚಿರೋದನ್ನ ತೆಗಿತಾರೆ. ನಮ್ಮ ಒಳಗಡೆ ಸತ್ಯವೇ ಇರೋದು ಮಕ್ಕಳೇ, ಒಳಗಡೆ ಕತ್ತಲಲ್ಲ, ಒಳಗಡೆ ಬೆಳಕೆ ಇರೋದು. ಅಂತ ಒಂದು ವೃತ್ತಿ, ಉದ್ಯೋಗ, ದಾರಿ ತೋರಿಸೋದು, ರಕ್ಷಿಸೋದು, ಕಾಪಾಡೋದು, ಮಾರ್ಗದರ್ಶನ, ಅದ್ಭುತ ಪ್ರಗತಿ. ಕನ್ಯಾ ರಾಶಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಂಥವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಅನುಕೂಲ ಬಂದು ಚೆನ್ನಾಗಿದೆ. ತುಲಾ ರಾಶಿ ವಿಶೇಷವಾಗಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಅಷ್ಟಮದಲ್ಲಿ ಚಂದ್ರನ ಸಾರದಲ್ಲಿರೋದ್ರಿಂದ ಪರಿಶ್ರಮವೇ, ಓಡ್ತೀರಿ ಬಟ್ ತೊಂದರೆ ಏನಿಲ್ಲ. ನಿಮ್ಮ ಓಟಕ್ಕೆ ತಕ್ಕಂಥ ಸಂಪಾದನೆ. ನಾನು ಯಾವಾಗ್ಲೂ ಹೇಳ್ತಾನೆ, ಕಲಿಯುಗಕ್ಕೆ ಸ್ವಲ್ಪ ಗೌರವ ಇಟ್ಕೊಳ್ಳೋದು ನೋಡಿ. ಗೌರವಪ್ಪ, ನಮಗ್ ಗೌರವ ಕೊಡಬೇಕು, ದುಡ್ಡಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಅಂದ ಬರುತ್ತೆ ಹೋಗುತ್ತೆ, ಶಕ್ತಿ ಬರುತ್ತೆ ಹೋಗುತ್ತೆ, ಹೆಸರು ಬರುತ್ತೆ ಹೋಗುತ್ತೆ, ಆದರೆ ಗೌರವ ಸದಾ ಇರಬೇಕಾಗುತ್ತೆ. ಇವತ್ತಂತ ಒಂದು ಗೌರವದ ಒಂದು ಕೆಲಸಗಳಿಗೆ ಹೆಜ್ಜೆ ಹಾಕಿ ತುಲಾ ಗೆಲುವು, ವಿಜಯ. ಇನ್ನು ವೃಶ್ಚಿಕ ರಾಶಿ ಕೇಳಲೇಬೇಡಿ, ಬ್ಯೂಟಿಫುಲ್ ಚಂದ್ರ ನಿಮ್ಮನೇಲೆ ಭಾಗ್ಯಾಧಿಪತಿ, ಗುರುವಿನ ಸಾರ, ಯೋಗಕಾರಕನ ಸಾರ, ಸಪ್ತಮದಲ್ಲಿ ಉಚ್ಚ, ಕೊಡೋದು, ತಗೊಳ್ಳೋದು, ಪಾಲುದಾರಿಕೆ, ವ್ಯವಹಾರಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಹಾಸ್ಪಿಟಾಲಿಟಿ, ಹಾಸ್ಪಿಟಲ್ಲು, ಫಾರ್ಮಸ್ಯೂಟಿಕಲ್ಲು, ಮೆಡಿಸನ್ನು, ಕೆಮಿಕಲ್ಲು, ಈ ಒಂದು ರಾಜಕೀಯ, ಜನಾನುರಾಗಿ, ಜನಗಳ ನಡುವೆ ಗೌರವ, ಜನಗಳ ನಡುವೆ ಹೆಸರು, ಜನಗಳಿಗೋಸ್ಕರ, ಜನರಿಗಾಗಿ, ಜನರಿಂದ ಅನ್ನತಕ್ಕಂಥದ್ದು ನಿಜವಾಗ್ಲೂ ನಿಮ್ಮಲ್ಲಿ ಇದೆ. ಅಂಥದ್ರಲ್ಲಿ ಇದ್ದೀರಿ, ನಿಮ್ಮನ್ನ ಹುಡುಕೊಂಡು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಹುಡುಕಿ ಬರತಕ್ಕಂಥದ್ದಾಗುತ್ತೆ. ಅಂಥದ್ದೊಂದು ವಿಸ್ಮಯ. ಇನ್ನು ವಿಶೇಷವಾಗಿ ಧನುಸು ರಾಶಿ 12ನೇ ಮನೆಯಲ್ಲಿ ಚಂದ್ರ ಒಂಥರ ಅದಲು ಬದಲಾವಣೆಗಳನ್ನ ಕೊಡ್ತಕ್ಕಂಥದ್ದು. ಧೈರ್ಯವಿದೆ, ಸಿಕ್ಕಾಬಟ್ಟೆ ಧೈರ್ಯ. ಅದರಿಂದ ರಿಸ್ಕ್ಗಳು ತಗೊಂಡು ಏನಾದರೂ ಎಕ್ಸ್ಟ್ರಾ ಲೋನು, ಎಕ್ಸ್ಟ್ರಾ ರಿಸ್ಕೋ, ಎಕ್ಸ್ಟ್ರಾ ಬಜೆಟೋ, ತುಂಬ ದೊಡ್ಡದಾದಂಥ ಒಂದು ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ಗೊತ್ತಿಲ್ದಿರೋರ ಜೊತೆ ಮಾಡ್ತೀವಿ, ಗೊತ್ತಿಲ್ಲದ ವ್ಯವಹಾರ ಮಾಡ್ತೀವಿ. ಹುಷಾರು. ಬುದ್ಧಿಯೂ 12ನೇ ಮನೆ, ಆತ್ಮಕಾರಕನೂ 12ನೇ ಮನೆ, ಗುರುವೂ ವಕ್ರ, ಆಮೇಲೆ ಮನೋಕಾರಕ ಚಂದ್ರನೂ ಮಲಗ್ಬಿಟ್ಟಿದ್ದಾನೆ. ಇಟ್ ಇಸ್ ಅ ಡೆಡ್ಲಿ ಥ್ರೆಟ್ ಟು ಧನುಸು ರಾಶಿ. ಒಂದ ಝೀರೋ ಇಲ್ಲ ಹೀರೋ, ಏನ್ ಬೇಕಾದ್ರೂ ಆಗ್ಬೋದು. ರಾತ್ರಿ ಇವರ CM ಅಂತ ಆಗಿರೋನ ನಾನು ನೋಡಿದ್ದಾನೆ. ಪಕ್ಕ ಇವರೇ CM ಅಂದವರು ಕಳ್ಕೊಂಡು ಬಂದು ಬಿದ್ದಿರತಕ್ಕಂಥವರನ್ನು ನಾನು ನೋಡಿದ್ದಾನೆ. ಸೊ ಧನುಸು ರಾಶಿ ಅಂಥದ್ದೊಂದು ಪ್ರಭಾವ, ಜಾಗರೂಕತೆ, ದೇವಿ ಆರಾಧನೆ. ಮಕರ ರಾಶಿ ರಾತ್ರಿ ಹೀರೋ, 11ನೇ ಮನೆಯಲ್ರಿ ಚಂದ್ರ, ವಿಶೇಷವಾಗಿ ಬುಧ, ಸೂರ್ಯ ತಡೆಯೋರುಂಟ ನಿಮ್ಮನ್ನ. ಬ್ಯೂಟಿಫುಲ್
ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥದ್ದು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಟೆಂಡರ್ಗಳು, ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು, ಸ್ವಂತ ವ್ಯವಹಾರ, ಸ್ವಂತ ಕನ್ಸಲ್ಟೆನ್ಸಿ, ಈ ರೀತಿ ಇರತಕ್ಕಂಥ ವ್ಯವಹಾರ, ಉದ್ಯೋಗ ಅದ್ಭುತ ಅನುಕೂಲವನ್ನ ಕೊಡತಕ್ಕಂಥದ್ದಾಗುತ್ತೆ. ಕೇಂದ್ರದಲ್ಲಿರ್ತಕ್ಕಂಥ ಚಂದ್ರ, ಸೂರ್ಯ, ಬುಧ ಸ್ವಂತ ಕನ್ಸಲ್ಟೆನ್ಸಿ, ಆತ್ಮಕಾರಕ ವಿದ್ಯೆ, ಬುದ್ಧಿಕಾರಕ ವಿದ್ಯೆ, ಮನೋಕಾರಕ ವಿದ್ಯೆ, ಅನ್ನದ ವ್ಯಾಪಾರ, ಹೋಟೆಲ್ಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಒಂದು ಚಿಕ್ಕ ಚಿಕ್ಕ ಪೆಟ್ಟಿ ಅಂಗಡಿ, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ಪುಸ್ತಕ, ಬರವಣಿಗೆ, ಲೇಖನ, ಇವನ್ ಫೈನಾನ್ಸ್ ಮಾಡಿಸೋದು, ಚೀಟಿ ವ್ಯವಹಾರಗಳು ನಡೆಸೋದು, ಕನ್ಸಲ್ಟೆನ್ಸಿ ನಡೆಸೋದು, ಬರವಣಿಗೆ, ಅದ್ಭುತವಾಗಿರ್ತಕ್ಕಂಥದ್ದು ದಿನ ಚೆನ್ನಾಗಿದೆ. ಮೀನರಾಶಿ, ಭಾಗ್ಯದಲ್ಲಿ ಚಂದ್ರ ಭಾಗ್ಯೋದಯ ಆಗಲೇಬೇಕು. ಗುರುಸಾರದಲ್ಲಿದ್ದು ಗುರುವಿನ ದೃಷ್ಟಿ, ಚಂದ್ರನ ಸಾರದಲ್ಲಿ ಉಚ್ಚಂಗತ, ಆಮದು, ರಫ್ತು, ಅಂತಾರಾಷ್ಟ್ರೀಯ ವ್ಯಾಪಾರ, ಇಲ್ಲ ಬೇರೆ ಊರಿನ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯ, ಏರ್ಲೈನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಹಡಗುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಶಿಪ್ಪಿಂಗ್ ಯಾರ್ಡ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಕಸ್ಟಮ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ನಾರ್ಕೋಟಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ತುಂಬಾ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಇಲ್ಲ ನಡೆಸ್ತಿದ್ದೀರಿ, ಅದ್ಭುತ ಪ್ರಗತಿ ನೋಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.